ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಸಾಮಾನ್ಯವಾಗಿ ನಮಗೆ ನಿತ್ಯದ ಬದುಕಿನ ಚಿತ್ರಣದಲ್ಲಿ ನಡೆಯುವ ಅನಾಹುತಗಳು, ಅವ್ಯವಸ್ಥೆಗಳು, ಏರಿಳಿತಗಳು, ಅನಾರೋಗ್ಯದ ಸ್ಥಿತಿ ಇರಬಹುದು, ಅಥವಾ ಫ್ಯಾಮಿಲಿ ಕೌಟುಂಬಿಕ ಸಮಸ್ಯೆಗಳಿರಬಹುದು, ಅಥವಾ ರಾಜಕೀಯ ವ್ಯವಸ್ಥೆಯಲ್ಲಾಗುವ ಧ್ರುವೀಕರಣಗಳಿರಬಹುದು, ಅಥವಾ ಆಡಳಿತದ ವ್ಯವಸ್ಥೆಯಲ್ಲಿ ನಮ್ಮ ಮೇಲೆ ಆಗುವ ದಬ್ಬಾಳಿಕೆಗಳಿರ್ಬೋದು. ಇದನ್ನೆಲ್ಲ ನೋಡಿದಾಗ ಏನಿದು, ಯಾರೋ ಒಬ್ಬ ಬರೆದು ಬಿಟ್ಟಿದ್ದಾನೆ ಗಾಡ್ ಇಸ್ ಡೆಡ್ ಅಂತ. ಇಲ್ಲ, ದೇವರಿಲ್ಲ, ಯಾಕೆಂದರೆ ದೇವರಿದ್ದಿದ್ರೆ ಇದೆಲ್ಲ ಆಗ್ತಿರಲಿಲ್ಲ ಅಂತ ಅನ್ನೋದೊಂದು ಇಷ್ಟು ಆಕ್ಷೇಪಗಳಿವೆ. ಅದು ಯಾವಾಗ ಇಂತಹ ಮಾತುಗಳು ತಲೆಯಲ್ಲಿ ಹೊಳೆಯುತ್ತೆ ಅಂದರೆ, ನಮಗೆ ಈ ಇಡೀ ಬದುಕಿನ ದೀರ್ಘಾವಧಿಯ ಸ್ಥಿತಿಯನ್ನು ಏನೇನು ಹಿಂದಾಗಿದೆ ಅದರ ಇತಿಹಾಸದ ಪ್ರಜ್ಞೆ ಇಲ್ಲ ಅಂತ ಅರ್ಥ. ಹಾಗಿದ್ದಾಗ ಮಾತ್ರ ಇಂಥ ಅಧೈರ್ಯದ ಮಾತುಗಳು ಹುಟ್ಟುತ್ತವೆ, ಅಥವಾ ಹುಂಬತನದ ಮಾತುಗಳು ಹೊರಡುತ್ತವೆ. ಆದರೆ ಕೃಷ್ಣ ಧೈರ್ಯ ತೋರಿದ, ಧೈರ್ಯವನ್ನು ನಮ್ಮಲ್ಲಿ ತುಂಬಿದ ಮಾತು, ಯಾವಾಗ ಅಧರ್ಮದ ತಾಂಡವ ಅನ್ನೋದು ಸಜ್ಜನರನ್ನು ಅಥವಾ ವ್ಯವಸ್ಥೆಯನ್ನು ಕೆಡಿಸುವಂಥ ಸ್ಥಿತಿಯಲ್ಲಿ ಎದ್ದೇಳುತ್ತೋ ಅದನ್ನು ನಾನು ಖಂಡಿತ ಅದಕ್ಕೆ ಗ್ಲಾನಿಹಿ ಅಂತಂದ. ಗ್ಲಾನಿ ಅಂದರೆ ಒಂದು ಥರ ಪೂರ್ತಿ ಬಾಡಿ ಹೋದ ಸ್ಥಿತಿ. ಅದನ್ನು ಯಾವ ರೀತಿಯಿಂದಲೂ ನಡೆಸಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ನಡೆಸಬೇಕು ಅಂತನ್ನುವ ವಾತಾವರಣವೇ ಎಲ್ಲಿಯೂ ಇಲ್ಲದೆ ಹೋದಾಗ, ಬಹಳ ಸರಳವಾಗಿ ಹೇಳುವುದಾದರೆ, ಈಗ ನಾವು ಇಂಥ ವಾತಾವರಣದಲ್ಲಿ ಕೂತು ಚೆನ್ನಾಗಿ ಒಳ್ಳೆಯ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಕಲಿಯುಗ ಅಂತ ನಾವು ಬೈಕೊಳ್ತಾ ಇದ್ದೇವೆ. ಆದರೆ ಈ ಥರ ಇಲ್ಲಿ ಕೂತು ಮಾತಾಡ್ತಾ ಇದ್ದೇವೆ ಅಂದರೆ ಇದು ಕೃತಯುಗವೇ, ಖಂಡಿತ ಕಲಿಯುಗ ಅಂತ ನಾವು ಚಿಂತಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅದರ ಪರಿಣಾಮ ನಮಗೆ ಹಿರಿಯ ಜ್ಞಾನಿಗಳು, ಆಚಾರ್ಯ ಪುರುಷರು, ದಾಸವರೇಣ್ಯರು, ಅಥವಾ ಹಿರಿಯ ಅನೇಕ ಭಗವಂತನ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂತಹ ಮಂದಿ ಬಂದು ಹೋಗ್ತಾ ಈಗಲೂ ನಮ್ಮ ನಡುವೆ ಅಂಥವರಿದ್ದಾರೆ. ಅವನನ್ನು ಕಂಡು ಅವನಿಗೋಸ್ಕರ ಬದುಕನ್ನು ಸಮರ್ಪಿಸಿದಂತಹ ವ್ಯಕ್ತಿಗಳು ಇದ್ದಾರೆ. ಆದ್ದರಿಂದ ನಾವು ನೆಮ್ಮದಿಯ ಬದುಕನ್ನು ನಡೆಸ್ತಾ ಇದ್ದೇವೆ. ಅದರಿಂದಾಗಿ ಇದು ತೀರ ಸ್ಥಿತಿ ಬಿಟ್ಟು ಹೋಗುವುದು ಅಂತ ಕೆಲವರ ಕಲ್ಪನೆಯಲ್ಲಿ 2047 ಅದು ನಮ್ಮದಾಗುತ್ತೆ ಅಂತ ಬೊಬ್ಬೆ ಹೊಡಿತಾರಲ್ವ. ಅಂಥ ಸ್ಥಿತಿಯನ್ನು ಅಕಸ್ಮಾತ್ ನಾವು ಕಾಣುವಂತಹ ದುಸ್ಥಿತಿ ಬಂದರೆ ಏನು ಅಂಥ ಭಯಪಡಬೇಕು. ಯಾಕೆಂದರೆ ನಮಗೆ 2012 ಎಲ್ಲ ಮುಳುಗಿ ಹೋಗುತ್ತೆ, ಜಗತ್ತೆಲ್ಲ ನಾಶ ಆಗುತ್ತೆ, ಮಾರ್ಸಲ್ಲಿ ಹೋಗಿ ಜಾಗ ತಗೊಳ್ಳೋದಂತೆ, ಅಲ್ಲಿ ಏನೋ ನೀರು ಬರೆಸೋದಂತೆ, ಏನೇನೋ ಈಗಲೂ ಅದರ ಪ್ರಯತ್ನಗಳು ಹಾಗೆ ದೊಡ್ಡ ಪ್ರಮಾಣದಲ್ಲಿ ನಡೀತಾನೆ ಇದೆ. ಅಂದರೆ ಇದೆಲ್ಲ ಯೋಚನೆಗಳು ಯಾಕೆ ಬರುತ್ತೆ ಅಂದರೆ, ನಮಗೆ ಕಾಲದ ಪರಿಮಾಣವೇ ಗೊತ್ತಿಲ್ಲ. ಕಲಿಯುಗದ ತೀವ್ರತೆ ಇನ್ನೂ ಪೂರ್ತಿ ಆಗಬೇಕು ಅಂದರೆ 4,27,000 ವರ್ಷ ಇದೆ. ಇನ್ನೂ ನಾವು ಕೇವಲ 5,000 ವರ್ಷಗಳನ್ನು ಕಳೆದಿದ್ದೇವೆ. ಒಟ್ಟು 4,32,000 ವರ್ಷ ಕಲಿಯುಗದ, ಅದು ಕಡಿಮೆ. ಇದರ 2 ಪಟ್ಟು ದ್ವಾಪರ, ಇದರ 3 ಪಟ್ಟು ತ್ರೇತ, ಇದರ 4 ಪಟ್ಟು ಕೃತ. ಅದರಿಂದಾಗಿ ಇಡೀ ಅಂಥ ದೀರ್ಘಾವಧಿಯ ಈ ವ್ಯವಸ್ಥೆಯಲ್ಲಿ ಅಷ್ಟು ಸುಲಭದಲ್ಲಿ 100ಕ್ಕೆ 100 ಎಲ್ಲವೂ ನಾಶ ಆಗಿ ಹೋಗುವಂಥದ್ದು ಸುಲಭದ ಮಾತಲ್ಲ. ಆದರೆ ಒಂದು ಹೌದು, ಅಂಥ ಪರಿಸ್ಥಿತಿ ಬಂದ ದೇಶಗಳನ್ನು ನಾವು ನೋಡಿದ್ದೇವೆ. ಅಲ್ಲಿಯ ಮೂಲ ನೆಲೆಗಳನ್ನು, ಅಲ್ಲಿಯ ಮೂಲ ನಿವಾಸಿಗಳನ್ನು, ಅಲ್ಲಿಯ ಮೂಲ ಸಂಸ್ಕೃತಿಯನ್ನು, ಅಲ್ಲಿಯ ಮೂಲ ಧರ್ಮವನ್ನು ಬುಡ ಸಮೇತ ಕಿತ್ತು ಹಾಕಿ ನಾವು ಆಳ್ವಿಕೆ ನಡೆಸ್ತೇವೆ ಅಂತ ಹೇಳಿದವರೇನು ಸುಖವಾಗಿಲ್ಲ, ಇನ್ನೂ ಅನರ್ಥಗಳೇ ನಡೀತಾ ಇದೆ. ಆದರೆ ಕಿತ್ತು ಹಾಕಿದ ಒಂದು ಪರಿಸ್ಥಿತಿ ಬಂದಾಗ ಧರ್ಮವನ್ನು ಜಾಗೃತಿಗೊಳಿಸಲಿಕ್ಕೆ, ಧರ್ಮದ ಬಗ್ಗೆ ಮಾತಾಡಲಿಕ್ಕಿರುವ ಒಂದು ವಾತಾವರಣ ಇರುವ ದೇಶ ಇದ್ದರೆ ನಾವಲ್ಲಿ ನಮ್ಮ ಸಂಸ್ಕೃತಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಅಥವಾ ಅನುಸಂಧಾನ ಮಾಡಲಿಕ್ಕೆ ಜಾಗ ಸಿಗುತ್ತೆ. ಅಂಥದ್ದು ಪರಿಸ್ಥಿತಿಯೇ ನಾಶ ಆದರೆ, ಯಾಕೆಂದರೆ ನಾವು ಈಗ ನೋಡುವ ದೇಶದ ಒಂದು ಮೂಲೆ ಒಂದು ಕಾಲದಲ್ಲಿ ಋಷಿಗಳ ಜಾಗ. ಅದು ನಾವು ನೋಡುವ ಅಫ್ಘಾನಿಸ್ತಾನ, ಆ ಮೇಲಿನ ಜಾಗಗಳೆಲ್ಲವೂ ಕೂಡ ಸುಷೋಮ ಅಂತ ಸಿಂಧು ನದಿಯ ಅನೇಕ ಉಪನದಿಗಳು ಹುಟ್ಟುವ, ಅಂದರೆ ಹರಿಯುವ ಜಾಗಗಳೆಲ್ಲ, ಅಲ್ಲೆಲ್ಲ ಋಷಿಮುನಿಗಳು ಬಹಳ ಕಾಲದಿಂದ ಬಾಳಿದವರು. ಆದರೆ ಇವತ್ತು ಆ ಜಾಗದಲ್ಲಿ ಋಷಿಗಳ ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲದ, ಅದರ ಊರಿನ ಹೆಸರು ಬದಲಾಯಿಸ್ತಾರೆ, ನದಿಗಳ ಹೆಸರು ಬದಲಾಯಿಸಿದ್ದಾರೆ, ಪ್ರದೇಶದ ಹೆಸರು ಬದಲಾಯಿಸಿದ್ದಾರೆ, ವ್ಯಕ್ತಿಗಳ ಹೆಸರು ಬದಲಾಯಿಸಿಕೊಂಡಿದ್ದಾರೆ. ಎಲ್ಲ ನೆಲದ ನೀರು ನಡುವನ್ನು ಉಪಯೋಗಿಸಿಕೊಂಡು ನೆತ್ತರಿಯುವುದು ಇದೇ ನೆಲದ್ದು, ಇದೇ ಸಂಸ್ಕೃತಿ ಹಿನ್ನೆಲೆನ ಅವರ ಒಂದು ಅಕಸ್ಮಾತ್ ಒಂದು 500 ವರ್ಷದ ಹಿಂದೆ ಹೋಗುವ ಎಲ್ಲರ ಬದುಕನ್ನು ಚಿತ್ರಿಸಿ ಅಂತ ಹೇಳಿದರೆ ಅದರಲ್ಲಿ 90 ಭಾಗ ಎಲ್ಲ ಇಲ್ಲಿಯವರೇ ಸಿಗ್ತಾರೆ, ಮತ್ತೆ ಹರಡಿ ಹೋದವರೆಲ್ಲ. ಅದರಿಂದಾಗಿ ಅಂಥದ್ದೊಂದು ನಿರಂತರ ನಮಗೆ ಈಗ ಈ ಭೂಮಿಯಲ್ಲಿ
ಜನಸಂಖ್ಯೆಯ ಹೆಚ್ಚಳದಿಂದ ಆಗ್ತಾ ಇರುವ ಅನರ್ಥವನ್ನು ಯೋಚನೆ ಮಾಡಿ ಭೂಮಿ ಕುಸಿದು ಹೋದರೆ ಅಂತೆಲ್ಲ ತಲೆಗೆ ಬರುತ್ತೆ. ಪುರಾಣವನ್ನು ಓದಿದರೆ ಒಂದು ಗೊತ್ತಾಗುತ್ತೆ ಏನು ಅಂದರೆ, ಇದು ಇಂಥದ್ದು ಹಲವು ಬಾರಿ ಆಗಿ ಹೋಗಿದೆ. ಇದೇ ಥರದ ದುರುಳರ ಸಂಖ್ಯೆ ಹೆಚ್ಚಾಗಿ ರಾಮಾಯಣದಲ್ಲೂ ಬರುತ್ತೆ, ಮಹಾಭಾರತದಲ್ಲೂ ಸಿಗುತ್ತೆ ಅಂಥ ಮಾತುಗಳು. ಎಲ್ಲ ಕಾಲದಲ್ಲೂ ಒಂದು ಸರ್ತಿ ಹೈಪ್ ಆಗುತ್ತೆ, ಜನರ ವ್ಯಾಪ್ತಿ ದೊಡ್ಡದಾಗುತ್ತೆ, ಮತ್ತು ಆ ದುರುಳರೆಲ್ಲ ತಮ್ಮದೇ ದುಷ್ಕರ್ಮಗಳ ಪ್ರಭಾವದಿಂದ ತಾವೇ ನಷ್ಟ ಹೊಂದುವಂತಹ ದುಸ್ಥಿತಿಯು ಬರುತ್ತೆ. ಹಾಗಾಗಿ ಕೃಷ್ಣ ಒಂದು ಧೈರ್ಯ ಕೊಟ್ಟ, ತಾನೇ ಬರ್ತೇನೆ ಅಂತ ಒಂದು ಮಾತು ಹೇಳಿದೆ. ಯಾಕೆಂದರೆ ಅವನು 3 ಯುಗಗಳಲ್ಲಿ ಬಂದು ಹೋಗುವವ, ಕಲಿಯುಗದಲ್ಲಿ ನೇರ ಅವನು ಪ್ರವೇಶ ಮಾಡುವುದಿಲ್ಲ ಅಂತ. ಯಾಕೆಂದರೆ ಉಳಿದವರಿಗೆ ಒಂದು ಚಾನ್ಸ್ ಬೇಕಲ್ವ, ಎಲ್ಲ ನಾನೇ ಬಂದು ಹೋದರೆ ಉಳಿದವರು ಏನು ಮಾಡ್ತಾರೆ ಅಂತ. ಅದು ತುಂಬ ಕ್ರಿಟಿಕಲ್ ಆದ ಸ್ಥಿತಿಯಲ್ಲಿ ಅವರನ್ನು ತಂದು ಅವರಿಂದ ಕಾರ್ಯಭಾರ ನಡೆಸಿ ಅದರ ಮೂಲಕ ಮತ್ತು ಒಂದು ಆ ಯುಗ ಧರ್ಮದ ಶಕ್ತಿ, ದೈಹಿಕ ಶಕ್ತಿ ಇರಬಹುದು, ಮಾನಸಿಕ ಶಕ್ತಿ ಇರಬಹುದು, ಎಲ್ಲವೂ ಅತ್ಯಂತ ನ್ಯೂನ. ಆದ್ದರಿಂದಾಗಿ ಭಗವಂತ ಈ ಕಣ್ಣಿಗೆ ಕಾಣುವಷ್ಟು ಸುಲಭದ ಸಂಗತಿ ಅಲ್ಲ ಅನ್ನೋದಕ್ಕೋಸ್ಕರ ತಾನು ಅವತಾರ ಎತ್ತದೆ ತನ್ನ ಭಕ್ತರನ್ನು ಕಳುಹಿಸಿಕೊಡ್ತಾನೆ ಅಂತ. ಒಂದು ನಮಗೆ ಗೊತ್ತು, ಪ್ರಾಣದೇವರೇ ಆಚಾರ್ಯ ಮಧ್ವರಾಗಿ ಬಂದು 800 ವರ್ಷಗಳ ಹಿಂದೆ ಈ ನೆಲದಲ್ಲಿ ಅಂಥದ್ದೊಂದು ಭಕ್ತಿಯ ಚಿಲುಮೆಯನ್ನು ಹುಟ್ಟಿಸಿ ಹೋದದ್ದು ಒಂದು ಅವಿಚ್ಛಿನ್ನವಾದ 8 ಪರಂಪರೆಗಳ ಮೂಲಕ. ಇವತ್ತಿಗೂ ಅದೊಂದು ಕೃಷ್ಣ ಅನ್ನುವ ಗೂಟಕ್ಕೆ ಕಟ್ಟಿ ಹಾಕಿದ 8 ಹಕ್ಕಿಗಳು ಸುತ್ತ ತಿರುಗಿ ಎಲ್ಲೇ ಹೋಗಿ ಬಂದರೂ ಮತ್ತೆ ನೆಲೆಸಲಿಕ್ಕೆ ಅಲ್ಲಿಗೇ ಬಂದು ಆ ಮೂಲಕವೇ ಒಂದು ಅವಿಚ್ಛಿನ್ನವಾದ ಪರಂಪರೆಯಿಂದ ಧರ್ಮದ ಶ್ರದ್ಧೆಯ ಒಂದು ನೆಲದಾಣವಾಗಿ ಉಡುಪಿಯನ್ನು ಜಗದಗಲಕ್ಕೆ ವ್ಯಾಪಿಸುವಂತೆ ಮಾಡಿದವರು ಆಚಾರ್ಯರು. ಹಾಗಾಗಿ ಆ ರೀತಿ ಸತ್ಯವನ್ನು ಸತ್ಯ ಅಂತ ಹೇಳುವ ಧೈರ್ಯ ಬೇಕು. ಅದು ಬಹಳ ಕಷ್ಟ. ಯಾಕೆಂದರೆ ಎಲ್ಲರನ್ನು ಮೆಚ್ಚಿಸುವುದಕ್ಕೋಸ್ಕರ ನಾವು ನಮ್ಮ ಚಿಂತನೆಗಳಿಗೆ ಕೊಳ್ಳಿ ಇಟ್ಟು ಅವರು ನಮ್ಮನ್ನು ಮಾತನಾಡಿಸಬೇಕು ಅಥವಾ ಅವರಿಗೆ ನಾವು ಒಳ್ಳೆಯವರು ಅಂತ ಅನಿಸಿಕೊಳ್ಬೇಕು ಅನ್ನೋ ಅಷ್ಟೇ ಯೋಚನೆಗೆ ಹೆದರಿದ್ರು ಬಹಳ ಜನ. ಆದ್ದರಿಂದಾಗಿ ಅವರವರು ಏನೇನು ಯೋಚನೆ ಮಾಡ್ತಾರೆ, ನೀವೆಲ್ಲ ಮಾಡಿ ಇದೇ ಸರಿ, ಇದಕ್ಕೇನೆ ನೀವು ಒಂದು ಸ್ವಲ್ಪ ನಿಮಗೆ ರೂಪ ಕೊಡ್ತೇನೆ ಅಂತ ಏನೇನು ಪೂಜೆಗಳ ಅನುಷ್ಠಾನಗಳ ಸ್ವರೂಪವನ್ನು ಕೊಟ್ಟರು. ಆದರೆ ಕೃಷ್ಣ ಬಾರದೇ ಇದ್ದರೂ ಕೂಡ ಆಚಾರ್ಯರ ಜೀವನ ಚರಿತ್ರೆಯಲ್ಲೂ ಒಂದು ಮಾತು ಬರುತ್ತೆ. ಅವರು ಕೇರಳದ ಪಯಸ್ವಿನಿ ಪಾಲ್ ನದಿ ಅಂತ ಬರುವ ಜಾಗದಲ್ಲಿ ಅಲ್ಲಿ ದುರ್ಗೆಯನ್ನು ಸ್ಮರಿಸಿಕೊಂಡ್ರು ಅಂತ. ಮುಂದೆ ರಕ್ಕಸರನ್ನು ಸಂಹಾರ ಮಾಡಲಿಕ್ಕಾಗಿ, ಅದು ನೋಡಿ ಅದೇ ಜಾಗ ಎಂಥದ್ದು ಅಂದರೆ ದೇವಾಲಯದ ನಾಡು ಅಂತದು, ದೇವತೆಗಳ ನಾಡು ಅಂತ. ಆದರೆ ಅಲ್ಲಿಯೇ ಎಷ್ಟು ಕಟ್ಟುನಿಟ್ಟಾದ ಸಂಸ್ಕೃತಿಯ ಕೆಲವು ಮೂಲಭೂತವಾದ ಚಿಂತನೆಗಳು ಎಲ್ಲಿದೆಯೋ ಅಲ್ಲೇ ಅತ್ಯಂತ ನಾಸ್ತಿಕರ ಪ್ರಭಾವವು ಕೂಡ ಪೀಕ್ ಸ್ಟೇಜಲ್ಲಿದೆ. ಅಂದರೆ ಅದು ಹಾಗೊಂದು ಪರಿಸ್ಥಿತಿ ಅಂತ ಅನ್ನೋದು ಲೋಕದಲ್ಲಿ ನಿರಂತರ ನಮಗೆ ನೋಡಲಿಕ್ಕೆ ಸಿಗುವಂಥದ್ದೇ. ನಮ್ಮ ದೇಶದ ಒಂದು ಮೂಲೆಯಿಂದ ಬಂಗಾಳ ಆದರೆ ಅದು ಒಂದು ಕಡೆ ನುಂಗಿಕೊಂಡಿದೆ, ಮೇಲ್ಭಾಗದಲ್ಲಿ ಇನ್ನೊಂದು ಕಡೆ ನುಂಗಿದೆ, ಕೆಳಭಾಗದಲ್ಲಿ ಇಲ್ಲಿ ಒಂದು ಗೆದ್ದಲು ಹಿಡಿದಿದೆ, ಒಂದು ಎಡಭಾಗದಲ್ಲಿ ಗೆದ್ದಲು ಹಿಡಿದಿತ್ತು. ಅದನ್ನು ಸೋಮನಾಥನ ದೇವಸ್ಥಾನದ ಮರು ಕಟ್ಟುವಿಕೆ ಮತ್ತು ಇತ್ಯಾದಿ ಈಗಲೂ ಅದರ ಪ್ರಯತ್ನ ನಡೀತಾನೇ ಇದೆ. ಆದರೂ ಅದು ಸ್ವಲ್ಪ ಒಂದು ಭಾಗ ನಾವಿನ್ನೂ ಚೆನ್ನಾಗಿ ನಮ್ಮತನವನ್ನು ಉಳಿಸಿಕೊಳ್ಳಿಕ್ಕಿರುವ ದ್ವಾರ ಅನ್ನುವ ಹಾಗೆ ಉಳಿದುಕೊಂಡಿದೆ. ಅಂಥ ಏನೇ ದುಸ್ಥಿತಿಗಳು ಬಂದರೂ ಕೂಡ ತಾನಲ್ಲದೆ ಇದ್ದರೂ ತನ್ನ ಅತ್ಯಂತ ಹತ್ತಿರದ ತನ್ನ ಸೇವಕರನ್ನು ಬಂಧುಗಳನ್ನು ಕಳುಹಿಸಿಕೊಡ್ತೇನೆ ಎನ್ನುವ ಧೈರ್ಯವನ್ನು ಹೇಳುವುದಕ್ಕೋಸ್ಕರ ಯಾವಾಗ ಧರ್ಮಸ್ಯ ಗ್ಲಾನಿಹಿ ಬಾಡುವಿಕೆ ಅಂತ ಉಂಟಾಗುತ್ತೋ ಆವಾಗ ಅಧರ್ಮದ ನೆಲೆಯನ್ನು ಬುಡಸಹಿತ ಕಿತ್ತೊಗೆಯಲು, ಧರ್ಮವನ್ನು ಮತ್ತೆ ಚೆನ್ನಾಗಿ ಅರಳಿ ನಿಲ್ಲುವಂತೆ ಮಾಡಲು ನಾನು ಅವತರಿಸಿ ಬರುತ್ತೇನೆ. ಅಲ್ಲಿ ಏನಿದೆ ಅಂದರೆ ಆತ್ಮಾನಂ ಸೃಜಾಮಿ ಅಂತ, ತನ್ನನ್ನು ತಂದುಕೊಳ್ತೇನೆ ಅಂತ ಒಂದು ಅರ್ಥ. ಅವನನ್ನು ಬೇರೆಯವ್ರು ತರಲಿಕ್ಕಾಗಲ್ಲ, ಅವನನ್ನು ಕರ್ಮವೂ ತರುವುದಿಲ್ಲ, ಅವನನ್ನು ಪಂಚಭೂತಗಳೂ ತರುವುದಿಲ್ಲ, ಅವನನ್ನು ಉಳಿದ ದೇವತೆಗಳು ತರಲಿಕ್ಕಾಗಲ್ಲ, ಅವನೇ ಬರಬೇಕು ಅಂತ ಅಂದ್ಕೊಂಡ್ರೆ ಬರ್ತಾನೆ. ಇದು ಒಂದು ಸಂಗತಿ ಇಲ್ಲಿ ಹೇಳಲಿಕ್ಕೆ ಹೊರಟದ್ದು. ಇನ್ನೊಂದು, ಅವನಿಗೆ ಜ್ಞಾನಿ ತ್ವಾತ್ಮೈವ ಮೇಮತಂ, ನನಗೆ ಆತ್ಮ ಯಾರು ಅಂದರೆ ಜ್ಞಾನಿಗಳು, ನನಗೆ ಆತ್ಮ ಯಾರು ಅಂದರೆ ತಿಳುವಳಿಕೆಯ ವಿಷಯವನ್ನೇ ಜೀವನದ ಅತ್ಯಂತ ದೊಡ್ಡ ಸಂಗತಿ ಅಂತ ಭಾವಿಸಿದವರು. ಅಂತಹ ತಿಳುವಳಿಕಸ್ಥರನ್ನು ಕಳುಹಿಸಿಕೊಡ್ತೇನೆ ಅಂತ ಇನ್ನೊಂದು. ಮೂರನೇದ್ದು, ಕೃಷ್ಣ ಇಲ್ಲಿ ನಮಗೆ ಎಚ್ಚರಿಕೆ ಕೊಟ್ಟ, ಎಲ್ಲ ದೇವರೇ ಮಾಡ್ತಾನೆ ಅಂತ ಕೂಡುವುದಲ್ಲ, ಕರ್ತಾ ಶಾಸ್ತ್ರಾರ್ಥವತ್ವಾತ್ ಅಂತ ಎಲ್ಲ ಶಾಸ್ತ್ರಗಳು ನಮ್ಮ ದಿನನಿತ್ಯದ ಅನುಷ್ಠಾನಗಳನ್ನು ಚಟುವಟಿಕೆಗಳನ್ನು ಮಾಡಲಿಕ್ಕೆ ಎಚ್ಚರ ಕೊಟ್ಟು ನಮ್ಮಲ್ಲಿ ನಾವು ಜಾಗೃತಿಯನ್ನು ಬೆಳೆಸಿಕೊಳ್ಬೇಕು. ನಾವು ಅನ್ಯಾಯ ಮಾಡ್ತಾ ಇರಬೇಕಾದ್ರೆ ದೇವರ ನಾಮಸ್ಮರಣೆ ಮಾಡಿಕೊಂಡು ಚಪ್ಪಾಳೆ ತಟ್ಕೊಂಡು ಕೂಡ್ತೇನೆ ಅಂದರೆ ದೇವರಲ್ಲಿ ಬರುವುದಿಲ್ಲ. ನಿಮಗೆ ಕೈ ಕೊಟ್ಟಿದ್ದಾನಲ್ವಾ, ಬಾಯಿ ಕೊಟ್ಟಿದ್ದಾನಲ್ವಾ, ಅಧಿಕಾರ ಇಟ್ಟಿದ್ದಾನಲ್ವಾ, ಪರಿಣಾಮವನ್ನು ಹೇಗೆ ಎದುರಿಸಬೇಕು ಅಂತ ಅನ್ನುವ ತಿಳುವಳಿಕೆ ಕೊಟ್ಟಿದ್ದಾನಲ್ವಾ, ಅದನ್ನು ಉಪಯೋಗಿಸಿ ಅವರನ್ನು ಎದುರಿಸುವುದು ಹೇಗೆ ನಮ್ಮ ಮಟ್ಟಿಗೆ. ಎಲ್ಲವನ್ನು ಮಾಡಲಿಕ್ಕಾಗೋದಿಲ್ಲ. ನಮ್ಮ ಮಟ್ಟಿಗೆ ನಾವು ಮಾಡಬೇಕಾದದ್ದು ಎಲ್ಲ ಮುಗಿದ ಮೇಲಲ್ಲ.
ನಿತ್ಯದಿಂದ ಇವತ್ತಿನಿಂದನೇ ಶುರು ಮಾಡಬೇಕಾದ ಸಂಗತಿಗಳಿವೆ. ನಮ್ಮ ಮನೆಯಲ್ಲಿ ಎಂದಿಗೂ ಕೂಡ ದೀಪ ಹಚ್ಚದ ದಿನ ಬರಬಾರ್ದು, ಶಂಖ ಊದದ ದಿನ ಇರಬಾರ್ದು, ಹೊಸ್ತಿಲು ಬರೆಯದ ಸಮಯ ಕಾಣಬಾರ್ದು, ತುಳಸಿಗೆ ನೀರು ಹಾಕಿ ನಿತ್ಯದಲ್ಲಿ ಅಲ್ಲಿ ಸೂರ್ಯನಿಗೆ ಮುಖ ಮಾಡಿ ನಿಂತು ನಾವು ಪ್ರಾರ್ಥಿಸುವ ಕ್ಷಣ ಮರಿಬಾರ್ದು. ಇಂಥದ್ದು ಕೂಡ ನಾವು ದುಷ್ಟಶಕ್ತಿಗಳನ್ನು ದೂರ ಇಡಲಿಕ್ಕೆ ಮಾಡುವಂಥ ನಮ್ಮ ನಿತ್ಯದ ಚಟುವಟಿಕೆಗಳು. ಇದನ್ನು ಯಾವಾಗ ನಾವು ಮಾಡ್ತೇವೆ ಆವಾಗ ಭಗವಂತನಿಂದಲೂ ನಮ್ಮ ಕಡೆಗೆ ಒಂದು ರಕ್ಷೆಯ ಕೈ ಚಾಚಿಕೊಂಡು ಬರುತ್ತೆ. ನಮ್ಮ ಕಡೆಯಿಂದ ನಾವು ಏನು ಮಾಡದೆ ನಾವೆಲ್ಲ ಅನರ್ಥಗಳನ್ನು ಅಧರ್ಮಗಳನ್ನು ಪಾಲಿಸಿ ಅಥವಾ ಧರ್ಮಗಳ ಮಹತ್ವವನ್ನು ಮರೆತು ಪ್ರಾಣಿಗಳಂತೆ ಕೇವಲ ತಿನ್ನುವುದು, ಉಣ್ಣುವುದು, ಮಲಗುವುದು, ದೊಡ್ಡದಾದ ಸಂಪಾದನೆಯ ಬೆನ್ನ ಹಿಂದೆ ಬಿದ್ದು ನಮ್ಮ ಸತ್ಯ ಧರ್ಮದ ಬದುಕಿಗೆ ಬೇಕಿರುವ ಚಟುವಟಿಕೆಗಳನ್ನು ಬಿಟ್ಟ ಮೇಲೆ ದೇವರೇ ನೀನು ರಕ್ಷಣೆ ಮಾಡಬೇಕು ಅಂದರೆ ದೇವರು ಹೇಳ್ತಾ ನೀನು ನಿನ್ನ ಕರ್ತವ್ಯ ಮಾಡದೆ ಯತ್ರ ಪಾರ್ಥೋ ಧನುರ್ಧರಃ, ಎಲ್ಲಿ ಭಗವಂತ ಬರ್ತಾನೆ ಅಂದರೆ ಎಲ್ಲಿ ಪಾರ್ಥನಾದ ಧನುರ್ಧರ ಇರ್ತಾನೋ ಅಲ್ಲಿಗೆ ಬರ್ತಾನೆ. ನಮ್ಮ ನಿತ್ಯದ ಚಟುವಟಿಕೆ, ನಮ್ಮ ನಿತ್ಯದ ಅನುಷ್ಠಾನಗಳನ್ನು ನಾವು ಮಾಡ್ತಾ ಇದ್ದೇವೆ ಅಂದರೆ ಆಗ ನಾನು ಇನ್ನು ಯಾವುದೋ ಒಂದು ರೂಪದಿಂದ ನಿಮಗೆ ಬಂದು ಧರ್ಮದ ರಕ್ಷಣೆಗೆ ಸಹಕಾರವನ್ನು ಕೊಟ್ಟೇ ಕೊಡ್ತೇನೆ ಅನ್ನುವ ಈ ಧೈರ್ಯದ ಮಾತನ್ನು 3 ಅಂಶಗಳು. ಒಂದು, ನಮ್ಮ ನಿತ್ಯದ ಕರ್ತವ್ಯ ಮಾಡಿಕೊಳ್ಳುವುದು. ಆ ಕರ್ತವ್ಯಕ್ಕೆ ಬಲ ಸಾಕಾಗುವುದಿಲ್ಲ ಅಂದಾಗ ಯಾರೋ ಜ್ಞಾನಿಗಳನ್ನು ನಾನು ಕಳುಹಿಸಿಕೊಡುವುದು. ಇಲ್ಲ ನಾನೇ ಬರಬೇಕಾದ ಪ್ರಸಂಗ ಇದ್ದರೆ ನಾನೇ ಬರುವುದು. ಹೀಗೆ 3 ಕ್ರಮದಲ್ಲಿ ಧರ್ಮದ ಅಭ್ಯುತ್ಥಾನಕ್ಕಾಗಿ ಮತ್ತೆ ಮತ್ತೆ ಧರ್ಮದ ಧ್ವಜ ಆಕಾಶದಲ್ಲಿ ಸ್ವಚ್ಛಂದವಾಗಿ, ಧರ್ಮ ಅಂದರೆ ಯಾರನ್ನು ನುಂಗುವುದಲ್ಲ, ದಯೇ ಧರ್ಮದ ಮೂಲವಯ್ಯ ಅಂತ ಶಬ್ದ ಹೇಳ್ತೇವೆ. ಆದರೆ ಎಷ್ಟೋ ಧರ್ಮಗಳಲ್ಲಿ ದಯೆಗೆ ಶಬ್ದಕ್ಕೆ ಅವಕಾಶವೇ ಇಲ್ಲ. ದೇವರು ಹೇಳುವಾಗ ದಕಾರವನ್ನು ಕೊಟ್ಟ ರಾಕ್ಷಸರಿಗೆ ಹೇಳಿದ್ದು ದಯಧ್ವಂ, ನೀವು ಮಾಡಬೇಕಾದ ದೊಡ್ಡ ಧರ್ಮ ಯಾವುದು ಅಂದರೆ ದಯೆ ತೋರಿ ಅಂತ. ನಮ್ಮಲ್ಲಿ ಭಯೋತ್ಪಾದನೆ ಇದೆ, ದಯೋತ್ಪಾದನೆ ಇಲ್ಲ. ಇದು ವಿಶ್ವೇಶತೀರ್ಥರು ಹೇಳಿದ ಮಾತು. ಇಲ್ಲೇ ಕರೆದು ಆ ವರ್ಗದವರನ್ನೇ ಕರೆದು ಅವರದ್ದೇ ಒಂದು ಕೂಟದಲ್ಲಿ ಕರೆದಾಗ ಎಲ್ಲರೂ ಆಕ್ಷೇಪ ಮಾಡಿದರು. ಅಲ್ಲಿ ಬಹಳ ಜನ ಪರ್ಯಾಯದ ಸಂದರ್ಭದಲ್ಲಿ ಇಲ್ಲಿಗೆ ಸೇವೆ ಮಾಡಿದವರು ಇದ್ದರು. ಹಾಗಾಗಿ ಸ್ವಾಮಿಗಳ ಅಭಿಮಾನಿಗಳು ಇದ್ದರು, ಬಹಳ ಕಾಲದಿಂದ ಸ್ವಾಮಿಗಳ ಜೊತೆಗೆ ಒಳ್ಳೆಯ ಅನುಬಂಧದಿಂದ ಇದ್ದವರು ಇದ್ದರು. ಹಾಗಾಗಿ ಅಂಥವರನ್ನು ನಾವು ಗೌರವಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಅಂಥದ್ದೊಂದು ಕಾರ್ಯಕ್ರಮ ಇಲ್ಲಿ ನಡೆಯಿತು. ನಡೆದಾಗ ಬಹಳ ಜನ ಮಾಡಿದ್ದು ತಪ್ಪು ಅಂತ ಆಕ್ಷೇಪ ಮಾಡಿದರು. ಅದರಲ್ಲಿ ಏನು ಹೇಳಿದರು ಅನ್ನೋದನ್ನು ಮರೆತು ಬಿಟ್ಟರು. ಅವರು ಹೇಳಿದ್ದು ಅವರ ಮುಂದೆಯೇ ಕೂತು ಅವರನ್ನೇ ಇಲ್ಲಿಯೇ ಬರೀ ಅವರಿಗೆ ತಿನ್ನಲಿಕ್ಕೆ ಏನು ಅವ್ರು ತಿನ್ನುವ ಪದಾರ್ಥಗಳು ಕೊಟ್ಟದ್ದಲ್ಲ, ಕೃಷ್ಣನದ್ದೇ ನೈವೇದ್ಯದ ಯಾವುದು ಒಣ ಖರ್ಜೂರ, ದ್ರಾಕ್ಷಿ ಮೊದಲಾದಂಥ ಪದಾರ್ಥಗಳನ್ನು ಕೊಟ್ಟು ಅವರನ್ನು ಮಾತನಾಡಿಸಿದ್ದು. ಅವತ್ತು ಅವರನ್ನು ಕುರಿತು ಹೇಳಿದ್ದು, ನಾವು ಈ ದೇಶದಲ್ಲಿ ಮಾಡಬೇಕಾದದ್ದು, ನಮಗೆ ಈ ನೆಲದ ಋಣ ಇದೆ, ಈ ನೀರಿನ ಋಣ ಇದೆ, ಈ ಗಾಳಿಯ ಋಣ ಇದೆ. ನಾವಿಲ್ಲಿ ನಿಂತು ಇದೇ ದೇಶದ ವಿರುದ್ಧ ನಾವು ಕೈವಾಡವನ್ನು ಚಾಚುವುದಲ್ಲ, ನಾವು ಭಯೋತ್ಪಾದನೆಗಳಿಬಾರದು, ನಾವು ದಯೋತ್ಪಾದನೆ ಮಾಡಬೇಕು ಅಂತ. ಅಂದರೆ ಈ ಮಾತು ಅವರನ್ನು ಕರೆದು ಹೇಳದೆ ಅಲ್ಲಿಗೆ ಹೋಗಿ ನಾವು ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ಅವರು ವಿಶ್ವಾಸದಿಂದ ಬಂದಿದ್ದಾರೆಂದಾಗ ಅಷ್ಟು ಜನರಾದರೂ ನಮ್ಮ ಈ ಒಂದು ಮಾತಿನ ಸೆಳೆತವನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲೋ ಒಂದು ದಿವಸ ಅದು ಇನ್ನೇದೋ ಒಂದು ರೀತಿಯಲ್ಲಿ ಆಗ್ತಾ ಇದೆ. ಜಗತ್ತಿನಲ್ಲಿ ನಾವು ಎಲ್ಲ ನಾಶ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಇನ್ನೊಂದು ಕಡೆಯಿಂದ ಅವರ ಧರ್ಮವನ್ನೇ ವಿರೋಧಿಸಿ ನಾವು ಈಗ ಈ ಧರ್ಮಕ್ಕೆ ಸಂಬಂಧಪಟ್ಟವರಲ್ಲ ಅನ್ನುವುದೇ ಒಂದು ದೊಡ್ಡ ಪರಂಪರೆ ಪಂಗಡ ಬೆಳೀತಾ ಇದೆ. ಆ ಬೆಳೆಯುವ ಪ್ರಭಾವವನ್ನು ನಾವು ಗಟ್ಟಿ ಮಾಡಬೇಕು ಅಂದರೆ ಮೊದಲು ನಮಗೆ ನಮ್ಮ ಚಟುವಟಿಕೆಯಲ್ಲಿ ಧೈರ್ಯ ಇರಬೇಕು, ಸ್ಥೈರ್ಯ ಇರಬೇಕು. ನಾವು ಅದರ ಬಗ್ಗೆ ತಿಳಿದು ಅದನ್ನು ಶ್ರದ್ಧೆಯಿಂದ ಭಗವಂತನ ಪೂಜೆ ಎನ್ನುವ ದೃಷ್ಟಿಯಿಂದ ಅದನ್ನು ಆಚರಣೆಗೆ ತರಬೇಕು. ಆ ಸಂದರ್ಭದಲ್ಲಿ ಭಗವಂತ ತನ್ನದೇ ಒಂದು ರೂಪವನ್ನು, ತನ್ನದೇ ಒಂದು ಭಕ್ತರನ್ನು, ತನ್ನದೇ ಒಂದು ಶಕ್ತಿಯನ್ನು ನಮ್ಮಲ್ಲಿಯೇ ಭಕ್ತನಾಗಿ ನಾವು ಪ್ರೀತಿಸಿದಾಗ ಇಟ್ಟು ಅದರ ಕಾರ್ಯಪ್ರವೃತ್ತಿಗೆ ಬೇಕಾದ ಎಲ್ಲ ಥರದ ಸೌಕರ್ಯಗಳನ್ನು ಉಂಟು ಮಾಡ್ತಾನೆ ಅಂತ ಈ ಪದ್ಯದಲ್ಲಿ ಹೇಳಿದ. ಇದು ಯಾವಾಗ ಮತ್ತೆ ಮತ್ತೆ ಆಗುತ್ತೆ, ಯಾವತ್ತೋ ಒಂದು ದಿವಸ ಮಾಡಿಬಿಡ್ತಾನೆ ಅಂದರೆ ಇಲ್ಲ, ಮತ್ತೆ ಮತ್ತೆ ಬರ್ತೇನೆ ಅಂತ ಹೇಳ್ತಾ ಇದ್ದಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪರಿತ್ರಾಣ, ಆ ಶಬ್ದ ಬಹಳ ಚಂದ. ಪರಿತಃ ತ್ರಾಣ, ಎಲ್ಲ ರೀತಿಯಿಂದಲೂ ನಾನು ರಕ್ಷಿಸ್ತೇನೆ. ನನ್ನನ್ನು ನೀನು ಎಲ್ಲ ರೀತಿಯಿಂದ ಬಗ್ಗಿ ಬಂದೆ ಅಂದರೆ, ಶರಣಾಗತವಾಗಿ ನೀನೇ ಎಲ್ಲ ಅಂತ, ನಿನ್ನ ಹೊರತು ಪೊರೆವವರ ನಾನರಿಯೇ ಹರಿಯೇ ಅನ್ನುವ ಶ್ರದ್ಧೆಯಿಂದ ನಾವು ಭಗವಂತನಿಗೆ ಶರಣಾದದ್ದು ಹೌದಾದರೆ, ನಮ್ಮ ಪ್ರಯತ್ನ ಮಾಡಿ
ಪ್ರಯತ್ನ ಮಾಡದೆ ಸುಮ್ಮನೆ ಕೂತ್ರೆ ಊಟವೂ ಆಗಲ್ಲ. ಕಲಸಿ ತಿಂದರೆ ಮಾತ್ರ. ತಿಂದ ಮೇಲೆ ಜೀರ್ಣ ಆಗಲಿ ಅಂತ ನೀನು ಕೇಳು, ಜೀರ್ಣ ಆದದ್ದು ದೇಹಕ್ಕೆ ದಕ್ಕಲಿ ಅಂತ ನೀನು ಕೇಳು, ದಕ್ಕಿದ್ದು ರೋಗ ಪರಿಹಾರಕವಾದ ಕಾರ್ಯವನ್ನು ನನ್ನ ದೇಹದಲ್ಲಿ ನಡೆಸಲಿ ಅಂತ ಕೇಳು, ನಾನು ನಡೆಸ್ತೇನೆ. ತಿನ್ನದೆ ಕೂತು ಹೊಟ್ಟೆ ತುಂಬಲಿ ಅಂದರೆ ಅದಾಗುವುದಿಲ್ಲ. ನಿನಗೆ ಕೈ ಕೊಟ್ಟದ್ದು ಕಲಿಸ್ಲಿಕ್ಕೆ, ಬಾಯಿ ಕೊಟ್ಟದ್ದು ಜಗಿಲಿಕ್ಕೆ, ಕಣ್ಣು ಕೊಟ್ಟದ್ದು ಅದು ತಿನ್ನುವ ಪದಾರ್ಥವೋ ಅಲ್ಲವೋ ಅಂತ ಗುರುತಿಸಲಿಕ್ಕೆ, ಕಿವಿ ಕೊಟ್ಟದ್ದು ಅದರ ಶಬ್ದ ಕೇಳಿಸಿದಾಗ ಅದರಲ್ಲಿರುವ ಮಾಧುರ್ಯದಿಂದ ನನಗೆ ತಿನ್ನಬೇಕು ಅಂತ ಅನ್ನುವ ಆಸೆ ಹುಟ್ಟಲಿಕ್ಕೆ. ಹೀಗೆ ಎಲ್ಲ ಇಂದ್ರಿಯಗಳನ್ನು ಕೊಟ್ಟದ್ದು ನಮ್ಮ ನಿತ್ಯದ ಚಟುವಟಿಕೆಯನ್ನು ಮಾಡಲಿಕ್ಕೇನೆ. ಆ ಚಟುವಟಿಕೆ ಮಾಡುವ ಪ್ರಯತ್ನದಲ್ಲಿ ಪೂರ್ಣವಾಗಿ ನಾವು ತೊಡಗಿಸಿಕೊಂಡ ಮೇಲೂ ನಮ್ಮ ಕೈ ಮೀರಿ ಹೋಗುವಂತಹ ಪ್ರಸಂಗ ಬಂದಾಗ ನಾನಿದ್ದೇನೆ. ಅಲ್ಲಿಗೆ ಹೆದರಬೇಡ. ನಾನು ಆ ಸಜ್ಜನಿಕೆಯನ್ನು ನೀವು ಬೆಳೆಸಿಕೊಂಡಿದ್ದೀರಿ, ಪ್ರಾಮಾಣಿಕತೆಯಿಂದ ಕರ್ತವ್ಯವನ್ನು ನಿರ್ವಹಿಸ್ತಿದ್ದೀರಿ ಅಂತಂದರೆ ನಾನು ಪರಿತ್ರಾಣ ಮಾಡ್ತೇನೆ. ಅದು ನನ್ನ ಧರ್ಮ, ನಾನು ಮಾಡಿಯೇ ಮಾಡ್ತೇನೆ. ಬರೀ ಪರಿತ್ರಾಣ ಮಾತ್ರ ಅಲ್ಲ, ವಿನಾಶಾಯ ಚ ದುಷ್ಕೃತಾಂ. ಬರೀ ನಾಶಾಯ ಹೇಳಲಿಲ್ಲ, ವಿನಾಶಾಯ. ವಿವಿಧ ರೀತಿಯಿಂದ ನಿಮ್ಮನ್ನು ಅವರು ನಾಶ ಮಾಡಲಿಕ್ಕೆ ಬಂದರೆ ಅವರನ್ನೂ ಕೂಡ ವಿವಿಧ ರೀತಿಯಿಂದ ನಾನು, ಯಾಕೆಂದರೆ ಕೆಲವರಿಗೆ ಆರ್ಥಿಕ ವ್ಯವಸ್ಥೆಯಿಂದ ಹಿಡಿತವನ್ನು ಸಾಧಿಸಬೇಕು ಅಂತ ಈ ದೇಶಕ್ಕೆ ಬಂದು ಕೂಡ್ತಾರೆ. ಕೆಲವರು ಸಂಸ್ಕೃತಿಯ ದೃಷ್ಟಿಯಿಂದ ತಮ್ಮ ಚಿಂತನೆಗಳನ್ನು ನಮ್ಮ ಮೇಲೆ ಬೆಳೀಲಿಕ್ಕೋಸ್ಕರ, ಅದು ವೋಕಿಸಮ್ ಇರಬಹುದು, ಫೆಮಿನಿಸಮ್ ಇರಬಹುದು, ಅಥವಾ ನಕ್ಸಲಿಸಮ್ ಇರಬಹುದು, 100 ಥರದ ಇಸಮ್ಗಳಿವೆ. ಇದೆಲ್ಲ ಡಿಸ್ಟ್ರಕ್ಟಿವ್ ಫೋರ್ಸು ಬೇರೆ ಬೇರೆ ಹೆಸರು ತೆಗೆದುಕೊಂಡು ಬೇರೆ ಬೇರೆ ಮುಖಗಳಲ್ಲಿ ನಮ್ಮ ತನದ ಬೇರಿಗೆ ಕೊಳ್ಳಿ ಇಟ್ಟು ಇಲ್ಲಿಯ ಒಂದು ಒಗ್ಗೂಡುವಿಕೆಯ ಬದುಕನ್ನು ಅವರು ಸಹಿಸಲಿಕ್ಕಾಗದೆ ಮಾಡ್ತಾ ಇರುವಂತಹ ಕೆಲಸ. ಆ ದೇಶಗಳಲ್ಲೆಲ್ಲ ಒಬ್ಬ ವ್ಯಕ್ತಿ ಮದುವೆಯಾಗಿ ಜೊತೆಗೆ 1-2-3 ವರ್ಷ ಇದ್ದಾರೆ ಅಂದರೆ ಅದು ದೊಡ್ಡ ಸಂಗತಿ. ನಮ್ಮಲ್ಲಿ ಚಂದ್ರ ದರ್ಶನ ಅಂತ 82 ವರ್ಷಗಳ ಕಾಲ ಜೊತೆಗಿದ್ದು ಬದುಕಿದಂತಹ ಸಂಸ್ಕಾರಗಳನ್ನು ಮಾಡಿಕೊಳ್ಳುವ, ಷಷ್ಠಿ ಪೂರ್ತಿ ಮಾಡಿಕೊಳ್ಳುವಂತಹ ಯೋಚನೆಗಳೆಲ್ಲ ಅವರಿಗೆ ನಂಬಲಿಕ್ಕೆ ಆಗದ ಸಂಗತಿ. ಇದು ಒಂದು ಸಂಗತಿ. ಇಂಥದ್ದು 100 ಸಂಗತಿಗಳು ಈ ದೇಶದಲ್ಲಿ. ತಿಳುವಳಿಕೆಗೆ ದಾರಿಗಳು 100. ಕೇವಲ ಶಾಲೆಯ ಟೆಕ್ಸ್ಟ್ ಬುಕ್ಗಳನ್ನು ತೆಗೆದಾಗ ಮಾತ್ರ ಅಲ್ಲ ಇಲ್ಲಿಯ ಶಾಲೆಯ ಕ್ರಮ. ನೀವು ದೇವಸ್ಥಾನಕ್ಕೆ ಹೋಗ್ತೀರಿ ಅಂದರೆ ಅಲ್ಲಿ ಒಂದಿಷ್ಟು ಚಿತ್ರಗಳಿರ್ತವೆ, ಬರವಣಿಗೆಗಳಿರ್ತವೆ, ಅಲ್ಲಿ ಇತಿಹಾಸದ ಒಂದಿಷ್ಟು ಬೋರ್ಡುಗಳಿರ್ತವೆ. ಮಕ್ಕಳು ನೋಡಿ ಅದು ಏನು ಅಂತ ಕೇಳ್ತವೆ. ಯಾವುದೋ ಒಬ್ಬ ಋಷಿ ಇರ್ತಾನೆ, ಯಾವುದೋ ಒಂದು ಹೆಣ್ಣಿನ ತಲೆಯನ್ನು ಕಡಿಯುವಂತಹ ಚಿತ್ರ ಒಂದು ಕಾಣ್ತಾ ಇರುತ್ತೆ. ಮಗು ಕೇಳ್ತಿದ್ದೇನು ಹೀಗೆ ಅಂತ. ಪರಶುರಾಮನ ಕಥೆಯನ್ನು ಆಗ ತಿಳಿದ ತಂದೆ ತಾಯಿ ಹೇಳಿದರೆ ಮಗುವಿಗೆ ಅದು ಅರ್ಥ ಆಗುತ್ತೆ, ಯಾಕೆ ಇದು ಈ ಥರ ಆಯಿತು ಅಂತ. ಅಂದರೆ ಇದು ಗೊತ್ತಿಲ್ಲದೆ ಇದ್ದಾಗ ಸೀದಾ ಕತೆ ಹೇಳಿ, ಎಂಥ ದುಡುಕನನ್ನು ನೀವು ನಿಮ್ಮ ದೇವರು ಅಂತ ಹೇಳ್ತೀರಿ, ತಾಯಿಯ ತಲೆಯನ್ನು ಯಾರಾದರೂ ಕಡಿತಾರಾ ಅಂತ ಇಷ್ಟು ಪ್ರಶ್ನೆ ಕೇಳಿದ ತಕ್ಷಣ ನಮ್ಮ ಗುಗ್ಗುಗಳೆಲ್ಲ ತಲೆ ಕೆಡಿಸಿಕೊಂಡು, ಅಲ್ಲ ಏನಪ್ಪ ಈ ಥರ ನಮ್ಮ ಕಥೆಯನ್ನು ಹೇಳ್ತಾರೆ, ನಾವು ಯೋಚನೆನೇ ಮಾಡಲಿಲ್ಲಲ್ಲ, ಪರಶುರಾಮನ ಭೂಮಿ ಇಂಥ ಪುಣ್ಯಕ್ಷೇತ್ರ ಅಂತ ಕೆನ್ನೆ ತಟ್ಟಿಕೊಂಡದ್ದೇ ಬಂತಲ್ವ ಅಂತ ಮಕ್ಕಳು ಕಂಗಾಲು. ಕಥೆಯನ್ನು ಪೂರ್ತಿ ಓದಿಲ್ಲಲ್ವ ಅವರು. ನಮಗೆ ಯಾವುದು ನಮ್ಮ ಯೋಚನೆಗೆ ಏಟು ಸಿಗುತ್ತೋ ಅಷ್ಟು ಕಥೆ ಮಾತ್ರ ಹೇಳ್ತಾರೆ. ಅದರ ಆಚೆಗಿದ್ದು ಹೇಳಲ್ಲ, ಈಚೆಗಿದ್ದು ಹೇಳಲ್ಲ. ಅದೇ ಕಥೆ ಮುಂದುವರೆದೇನಾಯಿತು, ಕಡಿದ ಅಂತ ಕತೆ ಹೇಳಿದ ಮೇಲೆ ಮುಂದೇನಿದೆ, ಏನು ಬೇಕು ನಿನಗೆ ಅಂತ ಕೇಳಿದಾಗ ಅದೇ ಪರಶುರಾಮ ಹಿಂದಿನ ಯಾವ ವ್ಯಥೆಯೂ ಇಲ್ಲದ ನಮ್ಮ ನಡುವೆ ಸಾಮರಸ್ಯ ಕೂಡುವಂತಹ ಎಲ್ಲ ಅಣ್ಣಂದಿರು ತಾಯಿಯು ನಾವು ಕುಟುಂಬವಾಗಿ ಕೂಡುವ ರೀತಿಯಲ್ಲಿ ಅವರನ್ನು ಬದುಕಿಸು ಅಂತ ಕೇಳ್ತಾನೆ. ತಂದೆಗೆ ಕೊಲ್ಲುವ ಶಕ್ತಿ ಇದೆ, ಬದುಕಿಸುವ ಶಕ್ತಿಯೂ ಇದೆ ಅನ್ನೋದನ್ನು ಗೊತ್ತಿದ್ದೇ ಅವನು ಆ ಕರ್ತವ್ಯವನ್ನು ತಂದೆಯ ಮಾತನ್ನು ನಡೆಸುವ ನೆಪದಲ್ಲಿ ಮಾಡಿದ್ದು. ಬದುಕಿಸುವ ಶಕ್ತಿ ಇಲ್ಲದೇ ಇದ್ದರೆ ಕೊಲ್ಲುವ ಶಕ್ತಿಯೂ ಇಲ್ಲ ಯಾರಿಗೂ. ನಮಗೆ ಯಾಕದು ದೋಷ, ಅವನಿಗೆ ಯಾಕೆ ದೋಷ ಅಲ್ಲ ಅಂದರೆ ಅವರು ಏನು ಮಾಡಿದರೋ ಅದನ್ನು ಸರಿಪಡಿಸಲಿಕ್ಕೂ ಅವ್ರ ಹತ್ರ ತಾಕತ್ತಿದೆ. ಆದ್ದರಿಂದಾಗಿ ಆ ಕಥೆಯ ಮುಂದುವರಿದ ಭಾಗದಲ್ಲಿ ಹಿಂದಿನ ವ್ಯಥೆಯನ್ನು, ಹಿಂದಿನ ವೇದನೆಯನ್ನು, ಹಿಂದಿನ ಎಲ್ಲ ವೈಮನಸ್ಯಗಳನ್ನು ಕಳಚಿಕೊಂಡ ಒಂದು ಕುಟುಂಬ ಮತ್ತೆ ಬಂತು. ಅದು ಬರಬೇಕು. ಹಾಗೆ ಜೀವನದಲ್ಲಿಯೂ ಎಷ್ಟೋ ಸರ್ತಿ ನಾವು ಯಾರದ್ದೋ ಕೊಲ್ಲುವುದು ಅಂದರೆ, ತಲೆ ಕಡಿಯುವುದು ಅಂದರೆ ಕೇವಲ ಅದು ಶಾರೀರದಿಂದ ಬೇರ್ಪಡಿಸುವುದಲ್ಲ. ಕೊಲ್ಲುವುದು ಅಂದರೆ ನಾವು ಮಾತಿನಿಂದ ಒಬ್ಬರನ್ನು ನಿಂದಿಸುವುದು ಕೊಲ್ಲುವುದೇ. ಎಷ್ಟೋ ಸರ್ತಿ ದೊಡ್ಡವರು ತಪ್ಪು ಮಾಡಿದಾಗ ಆ ತಪ್ಪನ್ನು ವಿರೋಧಿಸಿ ನಿಂತು ಇದು ಹೀಗಲ್ಲ ಅಂತ ಹೇಳುವುದು ಕೂಡ ಅವರನ್ನು ಕೊಂದ ಹಾಗೆಯೇ. ಆದರೆ ಮತ್ತೆ ಅದನ್ನು ಜೋಡಣೆ ಮಾಡಿ, ಇಲ್ಲ ನನ್ನ ಉದ್ದೇಶ ಇದ್ದದ್ದು ನಿಮ್ಮ ಬಗ್ಗೆ ಅಲ್ಲ, ಈ ವಿಷಯದ ಬಗ್ಗೆ ಅಂತ ನಾವು ವಾಪಸ್ ಅವರನ್ನು ಮನವರಿಕೆ ಮಾಡಿಸಿದರೆ ಅದು ಮತ್ತೆ ಬದುಕಿಸಿದ ಹಾಗೆ. ಯಾರಿಗೆ ಒಬ್ಬರಿಗೆ ನಾವು ತಪ್ಪು ಅಂತ ಹೇಳುವಾಗ ಸ್ವಲ್ಪ ಬೇಸರ ಆಗುತ್ತೆ. ಮಹಾಭಾರತದಲ್ಲೇ ಅಣ್ಣನನ್ನು ಕೊಲ್ತೇನೆ ಅಂತ ಹೊರಡುತ್ತಾನೆ ಅರ್ಜುನ ಧರ್ಮರಾಜನನ್ನು. ಯಾಕೆಂದರೆ ಅವನು ತನ್ನ ಗಾಂಡೀವವನ್ನು ಬೈದ ಅಂತ. ಕೃಷ್ಣ ಸೀದ ಥರ ಅಂತ ಅವನು ಕೊಲ್ಲಿಕ್ಕೆ ಹೋದಾಗ ತಡೆದು ನಿಲ್ಲಿಸ್ತಾನೆ. ಏನಪ್ಪ ನಿನ್ನ ಸಮಸ್ಯೆ? ಇಲ್ಲ ನನ್ನ ಗಾಂಡೀವವನ್ನು ಬೈದವರ ತಲೆಯನ್ನು ತರಿಯುತ್ತೇನೆ ಅಂತನ್ನುವ ನನ್ನ ಪ್ರತಿಜ್ಞೆ ಇವತ್ತು ಮಾಡಿಯೇ ಮಾಡ್ತೇನೆ. ಅಯ್ಯೋ ಕೊಲ್ಲಬೇಕು ಅಂದರೆ ಖಡ್ಗ ಬೇಡಪ್ಪ ಒಳಗಿಡು. ಅಯ್ಯೋ ಖಡ್ಗ ಬೇಡದು ಕೊಲ್ಲುವುದು ಹೇಗೆ? ಹೌದು, ನಿನ್ನ ಅಣ್ಣನ ಮೇಲೆ ನಿನಗೇನೆಲ್ಲ ಕೋಪ ಇತ್ತು, ಅವನೇನೆಲ್ಲ ಮಾಡಿದ್ರಿಂದ ನಿಮ್ಗೆ ತೊಂದರೆ ಆಯಿತು ಅದನ್ನೆಲ್ಲ ಹೇಳು ಅಂದ.
ಸಿಟ್ಟೆಲ್ಲ ಇತ್ತು, ಒಳಗಿದ್ದು ಹಿಂದಿದ್ದು ಮುಂದಿದ್ದು ಎಲ್ಲ ಒಟ್ಟಿಗೆ ಎಲ್ಲ ಕಾರಿದ ಮೇಲೆ ಆಯಿತು, ದೊಡ್ಡವರನ್ನು ಬೈದರೆ ಅವರನ್ನು ಕೊಂದ ಹಾಗೆ ಅಂತ ಆಯಿತು. ತಕ್ಷಣ ಮತ್ತೆ ದರ್ಶನ ಶುರುವಾಯಿತು. ಕತ್ತಿ ತೆಗೆದ, ತನ್ನ ಕುತ್ತಿಗೆಗೆ ಇಟ್ಕೊಂಡ. ಯಾಕೆ ಕೇಳಿದ? ಇಲ್ಲ ದೊಡ್ಡವರನ್ನು ನಾನು ಕೊಂದ ಮೇಲೆ ನಾನು ಹೇಗೆ ಬದುಕುದು? ನಮ್ಮ ಜ್ಯೇಷ್ಠ ಭ್ರಾತ ಪಿತೃ ಸಮಹ ಅಂತ ಅವರು ನನ್ನ ತಂದೆ ಸ್ಥಾನದಲ್ಲಿ ನಿಂತು ನಮ್ಮ ಎಷ್ಟೋ ಕಷ್ಟಗಳನ್ನು ಅವನೇ ತಲೆ ಮೇಲೆ ಹಾಕೊಂಡು ಹೊಣೆ ಹೊತ್ತು ನಮ್ಮನ್ನು ರಕ್ಷಿಸಿದ್ದಾನೆ, ಅಂಥವನನ್ನು ಕೊಂದು ನಾನು ಬದುಕಲಿಕ್ಕಾಗಲ್ಲ ಅಂತ ಕುತ್ತಿಗೆ ಹಿಡಿದ. ಮೊದಲು ಮತ್ತೆ ಕತ್ತಿ ಒಳಗಿಡು ಅಂದ ಕೃಷ್ಣ ಅಲ್ಲದೇ ಇದ್ರೆ ಅವತ್ತು 2 ಡಬಲ್ ಮರ್ಡರ್. ದುರ್ಯೋಧನನಿಗೆ ಅನಾಯಾಸವಾಗಿ ಜಯ ಕರ್ಣನ ಹೆಸರಿನಲ್ಲಿ. ಆಗ ಕೃಷ್ಣ ಹೇಳ್ತಾನೆ, ನೀನು ಏನೇನು ಮಾಡಿದ್ರಿಂದ ನಿನಗೆ ಇವರು ಎಲ್ಲರಿಗೂ ಕೂಡ ನಾನು ಸಹಾಯ ಮಾಡಿದ್ದೇನೆ ಅಂತ ಅನ್ನಿಸ್ತೋ ಅದನ್ನೆಲ್ಲ ಹೇಳ್ಕೊಂಡ. ಇತ್ತು ಮನಸ್ಸಿನಲ್ಲಿ, ಖಾಂಡವನ ಮಾಡಿದ್ದಿತ್ತು, ದ್ರೌಪದಿಯನ್ನು ಗೆದ್ದದ್ದಿತ್ತು, ಹಾಗೆ ಹೀಗೆ ಎಲ್ಲ ಹೇಳಿಕೊಂಡ. ನಾನಲ್ಲದೇ ಇದ್ರೆ ಏನೂ ಇಲ್ಲ ಅಂತ. ಮುಗೀತಾ ಅಂತ ಕೇಳಿದ. ಮುಗೀತು. ಹಾಗಾದರೆ ನೀನು ಸತ್ತಿಯಿಂದ ಆತ್ಮಶ್ಲಾಘನೆಯೇ ನಿನ್ನನ್ನು ನೀನು ಕೊಂದುಕೊಂಡ ಹಾಗೆ. ಇದನ್ನು ನಾವು ಎಷ್ಟು ದಿವಸ ನಿರಂತರ ಮಾಡ್ತಾ ಇರ್ತೇವೆ. ಕೃಷ್ಣ ಹೇಳಿದ, ಅದು ನಿತ್ಯ ನಾವು ಅಂಥ ಮಾಡಿದ್ದಾಗೆಲ್ಲ ಈ ಕಥೆ ನೆನಪಾಗಬೇಕು ನಮಗೆ. ಈ ಕಥೆ ಯಾಕಿರುವುದು ಹೇಳಿ? ನಮ್ಮಲ್ಲಿ ಅಂಥ ಚಟುವಟಿಕೆಗಳು ನಡೆದಾಗ ನಾವು ಎಚ್ಚರಿಸ್ಕೊಳ್ಬೇಕು, ನಮ್ಮನ್ನು ಕೊಂದುಕೊಂಡ ಹಾಗೆ ಅಂತ. ಅದು ಏನಾಗುತ್ತೆ ಅಂದರೆ ಕೆಲವೊಂದು ಸರ್ತಿ ಇವತ್ತು ಪ್ರೆಸೆಂಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ. ನೀವು ಮಾಡಿದಿರೋ ಬಿಡ್ತಿರೋ ಬೇರೆ ಪ್ರಶ್ನೆ, ಹೀಗೆ ಮಾಡಿದ್ದೀವಿ ಅಂತ ತೋರಿಸಿಕೊಟ್ರೆ ಮಾತ್ರ ಜನ ನಂಬ್ತಾರೆ. ನೀವು ಇವತ್ತು ಈ ವೇದಿಕೆಯಲ್ಲಿ ಬಂದು ಉಪನ್ಯಾಸ ಕೇಳಿದ್ದೀರಿ ಅನ್ನೋದಕ್ಕೆ ನೀವು ಸ್ಟೇಟಸ್ ಹಾಕಿದ್ದೀರಿ ಅಂದರೆ ಮಾತ್ರ ನೀವು ಕೇಳಿದ್ದೀರಿ, ಇಲ್ಲಾಂದರೆ ನೀವು ಕೇಳಲಿಲ್ಲ ಅಂತ ಲೆಕ್ಕ. ಅಂದರೆ ಆ ಸ್ಥಿತಿಯಲ್ಲಿ ನಾವು ಯಂತ್ರಗಳಿಗೆ ಶರಣಾಗಿ ಬಿಟ್ಟಿದ್ದೇವೆ. ಆದರೆ ನಿಜವಾಗಿ ಯದೇ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ನಮಗಲ್ಲಿ ಉಪನಿಷದ ಅನ್ನೋ ಶಬ್ದ ಹೇಳುವ ಸಂಗತಿ ಆದಷ್ಟು ನಾವು ಅದನ್ನು ಯಾರಿಗೋಸ್ಕರನೋ ತಿಳಿಸಿ ಮಾಡುವಂಥದ್ದಲ್ಲ, ಭಗವಂತನ ಪ್ರೀತಿಗೋಸ್ಕರ ಮಾಡೋದು. ಅದಾಗಿ ಪ್ರೀತಿ ಕೀರ್ತಿಯಾಗಿ ಬಂದರೆ ಅದು ದೇವರ ದೊಡ್ಡ ಕೊಡುಗೆ. ನಾವಾಗಿ ಅದನ್ನು ಕೀರ್ತಿಯ ಶಿಖರಕ್ಕೆ ಏರಿಸುವಂಥದ್ದಾದರೆ ಅದು ತಾನಾಗೇ ಜಾರಿ ಹೋಗುತ್ತೆ. ಆದರೆ ಭಗವಂತ ಏರಿಸಿ ನಿಲ್ಲಿಸಿದ್ರೆ ಅದು ವಿತ್ ಪರ್ಮಿಷನ್. ಯಾರು ಮತ್ತೆ ಮಧ್ಯದಲ್ಲಿ ಕೆಲವೊಂದು ಸರ್ತಿ ಎಲ್ಲೆಲ್ಲಿಯೋ ಬೋರ್ಡ್ಗಳನ್ನೆಲ್ಲ ಹಾಕಿ ಹೋಗಿರ್ತಾರೆ, ಯಾರ ಹತ್ರ ಕೇಳೋದು. ಮರು ದಿವಸ ಅಲ್ಲಿಂದ ಕೆಳಗೆ ಬಂದವರು ಕಸ ತೆಗೆದು ತೊಗೊಂಡು ಹೋಗ್ತಾನೆ. ಅದೇ ನಾವು ಅಲ್ಲಿಯ ವ್ಯವಸ್ಥಾಪಕರಿಗೆ ಹೇಳಿ ಬೋರ್ಡ್ ಹಾಕ್ಸಿದ್ರೆ ಅದು ಕೊನೆ ತನಕ ಇರುತ್ತೆ. ಯಾಕೆಂದರೆ ಅದು ಅವ್ರು ಹೇಳಿ ಹಾಕ್ಸಿದ್ದು ತೆಗಿಬಾರ್ದು. ದೇವರು ಕೊಟ್ಟರೆ ಕೀರ್ತಿ, ಅವನು ಕೀರ್ತಿಯ ಪತಾಕೆಯನ್ನು ಧ್ವಜವನ್ನು ಹಾರಿಸಿದ ಅಂದರೆ ಅದು ಮತ್ತೆ ಬೇರೆಯವರು ಕಿತ್ಕೊಳ್ಳಿಕ್ಕಾಗಲ್ಲ. ನಾವೇ ನಮಗೆ ಕೀರ್ತಿ ಬರಬೇಕು ಅಂತ ಹೇಳಿ ನಾವೇ ಧ್ವಜವನ್ನು ಏರಿಸಿ ಕೂಡ್ತೇವೆ ಅಂದರೆ ಅದು ಇನ್ನೊಬ್ರು ಯಾರೋ ಬಂದು ಕಿತ್ಕೊಂಡು ಹೋಗ್ತಾರೆ, ನಮ್ಗೆ ಗೊತ್ತೇ ಆಗೋದಿಲ್ಲ ಎಲ್ಲಿಂದ ಬಂತು ಎಲ್ಲಿಂದ ಹೋಯಿತು ಅಂತ. ಹಾಗಾಗಿ ಕೃಷ್ಣ ನಮಗೆ ಧೈರ್ಯ ಕೊಟ್ಟದ್ದು, ದುರುಳರನ್ನು ನಾನು ತರೀತೇನೆ. ಒಂದು ಕಡೆ ದಾಸರು ಹೇಳುವಾಗ, ಸಜ್ಜನ ಸಂಘ ಮಾಡದಿದ್ದರೆ ಎನಗೆ ಆಣೆ, ದುರ್ಜನ ಸಂಘ ಬಿಡಿಸದಿದ್ದರೆ ನಿನಗೆ ಆಣೆ ಅಂತ. ಅಂದರೆ ಆ ರೀತಿ ದೇವರ ಹತ್ರ ಜಗಳ ಆಡುವಷ್ಟು ಆ ಧೈರ್ಯ ಬಂದದ್ದು ಈ ಮಾತಿನಿಂದ. ನಾನು ದುರ್ಜನರನ್ನು ವಿನಾಶ ಮಾಡುವುದಕ್ಕೋಸ್ಕರನೇ ಬರ್ತೇನೆ ಅಂತ. ಹಾಗಾಗಿ ದುರ್ಜನರ ನಾಶ ಮಾಡುವುದು ಅಂದರೆ ತಲೆ ತೆಗೆಯುವುದಲ್ಲ. ಆಗ ಹೇಳಿದಾಗ ಮತ್ತೆ ನಮಗೆ ಬೇಕಿರುವುದು ಅವರ ದುರುಳತನವನ್ನು ತೆಗಿಬೇಕು. ಆ ದುರುಳತನ ಹೋಯಿತು ಅಂದರೆ ತೀರಾ ಆ ಹಂತಕ್ಕೆ ಹೋದಾಗ ಭಗವಂತ ಡಿಸೈಡ್ ಮಾಡ್ತಾನೆ ತೆಗಿಬೇಕು ಉಳಿಸ್ಬೇಕು ಅಂತ ಅವನ ಪ್ರಶ್ನೆ. ಆದರೆ ನಮ್ಮ ಪ್ರಾರ್ಥನೆ ನಮಗೆ ಬೇಕಿರುವುದು ಅವನ ದುರುಳತನ ನಮಗೆ ತೊಂದರೆ ಕೊಡಬಾರ್ದು. ಅದರಿಂದಾಗಿ ನಮ್ಮೊಳಗೆ ಇದೆ, ಬೇರೆಯವರದ ಬಗ್ಗೆ ಏನು ಹೇಳೋದು. ನಮ್ಮೊಳಗೆ ಸಾವಿರಾರು ಥರದ ಯೋಚನೆಗಳು. ನಮ್ಮಲ್ಲೂ ಹಿರಣ್ಯಕಶಿಪು ಇದ್ದಾನೆ, ನಮ್ಮಲ್ಲೂ ರಾವಣ ಇದ್ದಾನೆ, ನಮ್ಮಲ್ಲೂ ಕುಂಭಕರ್ಣ ಇದ್ದಾನೆ, ನಮ್ಮಲ್ಲಿ ಶಿಶುಪಾಲ ದಂತವಕ್ರರೂ ಸೇರಿಕೊಂಡಿದ್ದಾರೆ. ಇಲ್ವಾ? ಇದ್ದೇ ಇದ್ದಾರೆ. ಹೇಗೆ ಅಂತ ನಾವು ಆವಾಗವಾಗ ಮತ್ತೆ ಎಚ್ಚರಿಸಿಕೊಳ್ತಾ ಇರಬೇಕು. ನಮಗೆ ಹೋಗುವಾಗಲೆಲ್ಲ ಸಂಗ್ರಹ ಮಾಡೋಣ ಅಂತ ಅನ್ನಿಸ್ತಾ ಇರ್ತೇವೆ. ಬಂಗಾರದ ಮೇಲೆ ಕಣ್ಣು ಬಿದ್ದರೆ ಹಿರಣ್ಯಾಕ್ಷ, ಅದನ್ನು ದಿಂಬಿನಡಿಯಲ್ಲಿಟ್ಟರೆ ಹಿರಣ್ಯಕಶಿಪು, ಎಲ್ಲ ವಸ್ತುಗಳು ನನಗೇ ಬೇಕು ಅಂತ ಅನಿಸಿದರೆ ರಾವಣ, ಬೇಡಪ್ಪ ಇದೆಲ್ಲ ಯಾಕೆ ಮಲಗಿದ್ರೆ ಸಾಕು ಅಂದರೆ ಕುಂಭಕರ್ಣ, ಇದ್ದದ್ದನ್ನೆಲ್ಲ ಬರೀ ದೂರ್ತಾನೇ ಇರುವುದು ಅಂತ ಅನ್ನಿಸಿದರೆ ಅದು ಶಿಶುಪಾಲ, ಬೇಕಿದ್ದದ್ದನ್ನೆಲ್ಲ ತನಗೇ ಬೇಕು ಅಂತ ಹಠ ಮಾಡಿದರೆ ಎಲ್ಲದಕ್ಕೂ ಒಂದು ವಕ್ರಬಾಯಿ ಅಂತ ಹೇಳ್ತೀವಲ್ಲ ಅದು ದಂತವಕ್ರ. ಇದು ಎಲ್ಲ ನಮ್ಮಲ್ಲೇ ಸೇರಿರುವ ಗುಣಗಳು. ಇದನ್ನೇ ಪರಿಹಾರ ಮಾಡಲಿಕ್ಕೆ ನಮಗೆ ಕೃಷ್ಣರಾಮರು ಬೇಕು. ಅದನ್ನೇ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಆ ಕಥೆಗಳನ್ನು ಕೊಟ್ಟು ಎಚ್ಚರಿಸುವಂಥದ್ದು. ಅದು ಪರಿತ್ರಾಣಾಯ ಸಾಧೂನಾಂ. ಈ ಕಥೆಗಳ ಮೂಲಕವೇ ತ್ರಾಣ ಮಾಡುತ್ತಾನೆ. ಆ ಕಥೆ ಕೇಳುವುದರಲ್ಲೂ ಅವನೇ ನಮ್ಮಲ್ಲಿ ನಾವು ಎಷ್ಟು ಗುಣಗಳನ್ನು ನೆನೀತೇವೆ ಅಷ್ಟಷ್ಟು ಅವನ ಅನುಸಂಧಾನ ಪೂಜೆ ಮಾಡಿದ ಹಾಗೆ. ನಾವು ಪ್ರಾಮಾಣಿಕವಾಗಿ ಬದುಕಿದ್ದೇವೆ ಅಂದರೆ ಭಗವಂತನ ಸತ್ಯ ಅನ್ನುವ ರೂಪವನ್ನು ಉಪಾಸಿಸ್ತಾ ಇದ್ದೇವೆ ಅಂತ ಅರ್ಥ. ನಾವು ಇನ್ನೊಬ್ಬರಿಗೆ ದಯೆ ತೋರಿಸ್ತಾ ಇದ್ದೇವೆ ಅಂದರೆ ಭಗವಂತನ ದಯೆ ಕಾರುಣ್ಯ ಅನ್ನುವ ರೂಪವನ್ನು ನಾವು ತೊಟ್ಟಿದ್ದೇವೆ ಅಂತ ಅರ್ಥ. ನಾವು ಸಜ್ಜನರನ್ನು ಕಂಡಾಗ ಅವರ ಬಗ್ಗೆ ಕೃತಜ್ಞತೆಯನ್ನು ತೋರ್ತೇವೆ, ಅವರಿಗೆ ಗೌರವ ಸಲ್ಲಿಸ್ತೇವೆ ಅಂತಂದರೆ ಭಗವಂತನ ಆ ಗುಣವನ್ನು ನಾವು ಇಟ್ಟುಕೊಂಡು ಅವನನ್ನು ಈಗಾಗಲೇ ಧರಿಸಿದ್ದೇವೆ ಅಂತ ಅರ್ಥ. ಈ ಥರ ಉಪಾಸನೆಯ ಹಲವು ಮುಖಗಳನ್ನು ಜಾಗೃತಗೊಳಿಸುವುದಕ್ಕೋಸ್ಕರ ನಾನು ಈ ಅನೇಕ ಅವತಾರಗಳಲ್ಲಿ ನಾನೂ ಅಂಥ ಕಾರ್ಯಗಳನ್ನು ಮಾಡಿ ತೋರಿಸ್ತೇನೆ. ಅದನ್ನು ನೀವು ಮುಂದುವರೆಸುವುದರ ಮೂಲಕ ಮತ್ತೆ ನಿಮ್ಮಲ್ಲಿ ನಿಂತು ಅಂತಹ ಸತ್ಕರ್ಮಗಳನ್ನು ನಾನು ಮಾಡಿಸ್ತಾ ಹೋಗ್ತೇನೆ ಅಂತ ಹೀಗೆ ಧರ್ಮದ ಸಂಸ್ಥಾಪನೆ ಆಗುತ್ತೆ.
ಕೃಷ್ಣ ಹೇಳ್ಬೋದಷ್ಟೇ ಈ ಮಾತನ್ನು, ಧರ್ಮ ಸಂಸ್ಥಾಪನೆ ಮಾಡ್ತೇನೆ ಅಂತ. ನಾವೆಲ್ಲ ಧರ್ಮ ರಕ್ಷಣೆ ಅಂತ ಕೆಲವೊಂದು ಸರ್ತಿ ಕೆಲವು ಭಾಷಣದಲ್ಲಿ ಜೋರಾಗಿ ಬಿಗಿದು ಹೇಳುವುದು. ನಾವು ಧರ್ಮ ರಕ್ಷಣೆ ಮಾಡುವುದಲ್ಲ, ನಾವು ಧರ್ಮ ಪಾಲನೆ, ನಾವು ಆಚರಿಸುವುದಷ್ಟೇ. ನಾವು ಧರ್ಮ ಆಚರಿಸುವುದೇ ಧರ್ಮ ರಕ್ಷಣೆ. ಧರ್ಮವನ್ನು ರಕ್ಷಿಸ್ತೇವೆ ಅಂತ ಎಲ್ಲೋ ಹೋಗಿ ನಿಂತು ಧ್ವಜ ಹಾರಿಸುವುದರಿಂದ 100ಕ್ಕೆ 100 ಯಾವ ರೀತಿಯ ಮಹಾಕಾರ್ಯಗಳು ಆಗುವುದಿಲ್ಲ. ಆಗುವುದು ಯಾವಾಗ ಅಂದರೆ ಹೇಳಬಹುದು, ಹೇಳಿದ ಮಾತಿನಿಂದ 4 ಜನಕ್ಕೆ ಪ್ರಭಾವ ಬೀರುತ್ತೆ, ಎಲ್ಲ ಸರಿ. ಆದರೆ ಆ ಶಬ್ದ ತುಂಬ ದೊಡ್ಡದು, ಅದು ದೇವರಿಗೆ ಮಾತ್ರ ಹೇಳಲಿಕ್ಕೆ ಅರ್ಹತೆ ಇರುವುದು. ಧರ್ಮೋ ರಕ್ಷತೆ ರಕ್ಷಿತಃ ಅಂತ ಅನ್ನೋದು ಮತ್ತೆ ಧರ್ಮವೇ ರಕ್ಷತಿ ಅಂತ ಹೇಳೋದು ಹೊರತು ನಾವು ರಕ್ಷತಿ ಅಲ್ಲ. ಅದು ನಾವು ಆಚರಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತೆ. ಹಾಗಾದರೆ ಧರ್ಮಾಚರಣೆ ಮಾಡುವುದರಿಂದ ನಮ್ಮನ್ನು ರಕ್ಷಿಸಿಕೊಳ್ತೇವೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಧರ್ಮವನ್ನು ನಾವು ರಕ್ಷಿಸ್ತೇವೆ ಅಂತ ಅನ್ನುವ ಶಬ್ದ ತುಂಬ ದೊಡ್ಡ ಮಾತು, ಚಿಕ್ಕ ಬಾಯಲ್ಲಿ ದೊಡ್ಡ ಮಾತು ಅಂತೀವಲ್ಲ, ಹಾಗಾಗ್ಬಿಡುತ್ತೆ. ಅದು ಕೃಷ್ಣನ ಮಾತು, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಸಮ್ಯಕ್, ಮತ್ತೆ ಮತ್ತೆ ಬರ್ತೇನೆ, ನಾನೇ ಬರ್ತೇನೆ, ಬಂದೇ ಬರ್ತೇನೆ ಅಲ್ವ ಎಲ್ಲ ಭಾವವನ್ನು ಒಟ್ಟಿಗೆ ಯುಗೆ ಯಾವತ್ತೋ ಒಂದು ಕಾಲದ್ದಲ್ಲ, ಈಗಲೂ ಬೇಕು ಅಂದರೆ ಬಂದೇ ಬರ್ತೇನೆ. ಆದರೆ ಆ ಭರಿಸುವಷ್ಟು ಬೇಕಿರುವ ಪ್ರಾರ್ಥನೆಯ ಬಲ ನಮ್ಮಲ್ಲಿ ಇರಬೇಕು. ಒಗ್ಗಟ್ಟಿನಲ್ಲಿ ಅಂತಹ ಪ್ರಾರ್ಥನೆಯನ್ನು ಮಾಡಿದಾಗ ರಕ್ಷೆಗೆ ಯಾವುದೋ ಒಂದು ರೀತಿಯಲ್ಲಿ ಭಗವಂತನ ಕವಚ ನಮ್ಮನ್ನು ಕಾಪಾಡುತ್ತೆ ಅಂತನ್ನುವ ಮಾತನ್ನು ಈ ಪದ್ಯದಲ್ಲಿ ಹೇಳಿದರು. ಮತ್ತೆ ಕೃಷ್ಣ ಆ ಧೈರ್ಯವನ್ನು ತುಂಬಲಿಕ್ಕೆ ಹೇಗಿರಬೇಕು ನಾವು ಅನ್ನೋದನ್ನು ಹೇಳ್ತಾನೆ. ಅನನ್ಯಾಂಶ್ಚಿಂತಯಂತು ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಯೋಗಕ್ಷೇಮಂ ವಹಾಮ್ಯಹಂ. ತುಂಬ ಧೈರ್ಯ ತುಂಬುವ ಮಾತು. ಈ ಮಾತನ್ನು ಬೇರೆ ಯಾರೋ ಒಂದು ಕಂಪ್ನಿಯಲ್ಲಿ ಇಟ್ಕೊಂಡು ಅಲ್ಲಿ ದುಡ್ಡು ಹಾಕಿ ಅಂತ ಕೇಳಿದಾಗ ನಾವು ಓಡ್ತೇವೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಆದರೆ ಕೃಷ್ಣ ಇದೇ ಮಾತನ್ನು ಹೇಳಿ ನನ್ನ ಹತ್ರ ಬನ್ನಿ, ನಿಮ್ಮ ಯೋಗಕ್ಷೇಮ ನಾನು ನೋಡ್ಕೊಳ್ತೇನೆ ಅಂತ ಹೇಳಿದರೆ ನಾವು ಅಲ್ಲಿಗೆ ಹೋಗೋದೇ ಇಲ್ಲ. ಪಾಲಿಸಿ ಮಾಡಿಸ್ತೇವೆ ಹೊರತು ಪಾಲಿಸಿ ಕೊಟ್ಟವನ ಬಗ್ಗೆನೇ ನಮ್ಮಲ್ಲಿ ಅವನ ಮಾತನ್ನು ಪಾಲಿಸುವ ಶಕ್ತಿ ಇಲ್ಲ ನಮಗೆ. ಆದರೆ ಕೃಷ್ಣ ಹೇಳಿದ್ದು ತುಂಬ ಚಂದದ ಮಾತು. ಅನನ್ಯ ಶಬ್ದ ಬಹಳ ಅದ್ಭುತವಾದ ಶಬ್ದ, ದೇವರ ಒಂದು ಅಪರೂಪದ ಹೆಸರದು. ಅನ್ಯ ಅಂದರೆ ನಮಗೆ ಅರ್ಥ ಆಗೋದಿಲ್ಲ, ಆದರೆ ಒಂದು ಉದಾಹರಣೆ ನೋಡೋಣ. ಎಲ್ಲೋ ನಾವು ದೇವರ ದರ್ಶನಕ್ಕೆ ಅಂತ ಬರ್ತೇವೆ, ಒಂದು ಟಿಕೆಟ್ ಮಾಡಿಸ್ತೇವೆ ಅಂತ ಇಟ್ಕೊಳ್ಳಿ. ನಮ್ಮ ಒಂದು 5-6 ಜನ ಇರ್ತಾರೆ. ಅವರು ಹೇಳ್ತಾರೆ, ಪೂಜೆಯವರ ನೀವು, ಹಾಗಾದರೆ ನೀವು ಇಲ್ಲಿಂದ ಹೋಗಿ. ಆವಾಗ ಇನ್ನೊಂದು 5-6 ಜನ ಅಲ್ಲಿ ಪಕ್ಕದಲ್ಲಿ ನುಗ್ಗುತ್ತಾರೆ. ನುಗ್ಗಿದಾಗ ಅವರು ಬೇರೆಯವರು ಅಂತ ಹೇಳ್ತಾರೆ. ಈ 5 ಜನ ನಮ್ಮವರು, ಅವರು ಬೇರೆಯವರು. ಅವರು ಬೇರೆಯವರು ಅಂದರೆ ಏನು? ನಮ್ಮ ಅಧೀನದಲ್ಲಿ ಇಲ್ಲ, ಅಥವಾ ನಮ್ಮ ಪಂಗಡದಲ್ಲಿಲ್ಲ, ನಮ್ಮ ವಲಯದಲ್ಲಿ ಇಲ್ಲ ಅಂತ. ಅಂದರೆ ಬೇರೆಯವರು ಅಂದರೆ ನಮ್ಮ ಅಧೀನಕ್ಕೆ ಸೇರದವರು. ಅನ್ಯ ಅಂದರೆ ಯಾವಾಗಲೂ ಕೂಡ ಬೇರೆಯವರು ಅಂದರೆ ನಮಗೆ ಸಂಬಂಧಪಡದವರು, ನಮ್ಮ ಅಧೀನದಲ್ಲಿ ಇಲ್ಲದವರು ಅಂತ. ಅನನ್ಯ ಅಂದರೆ ನಮಗೆ ಸಂಬಂಧ ಪಡುವವರು ಅಂತ, ಅಥವಾ ಸ್ವತಂತ್ರರು ಅಂತ ಅರ್ಥ. ಇದು ಭಗವಂತನಿಗಾಗುವಾಗ ಅನನ್ಯ ಅನ್ನುವ ಶಬ್ದ, ಅವನನ್ನು ಬಿಟ್ಟು ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಅವನ ವಿಷಯದಲ್ಲಿ ಅನ್ಯವೇ, ಅವನೊಬ್ಬನೇ ಅನನ್ಯ. ಆ ಅನನ್ಯನನ್ನು ನಾವು ಸ್ವತಂತ್ರ ಅಂತ ಚಿಂತೆಯಂತಹ ಅನನ್ಯಾ, ಯಾರು ಅವನನ್ನು ಅನನ್ಯ, ಅವನಿಗೆ ಬೇರೆಯವರು ಬೇಕಿಲ್ಲ, ಅವನಿಗೆ ನಾವೆಲ್ಲರೂ ದಾಸರು ಅನ್ನುವ ಎಚ್ಚರದೊಂದಿಗೆ ನಮಗೆ ಅವನು ಬೇಕು, ಆದರೆ ಅವನಿಗೆ ನಾವು ಬೇಕು ಅಂತಿಲ್ಲ, ಆದರೂ ನಮ್ಮನ್ನು ಹಿಡ್ಕೊಳ್ತಾನವನು. ಹಾಗೆ ಯಾರು ಚಿಂತಿಸ್ತಾರೋ ಅವರೆಲ್ಲ ಅನನ್ಯರು. ಅಂತಹ ಭಕ್ತರನ್ನು ಯಾರು ನನ್ನನ್ನು ನಿರಂತರ ಈ ರೀತಿ ಚಿಂತೆಯಂತೋ ಮಾಂ, ಅದಕ್ಕೆ ಶಬ್ದ ವರ್ತಮಾನ ಶಬ್ದದಲ್ಲಿ ಹಾಕಿದ್ರು, ಅದು ನಿರಂತರ. ನಾಳೆಗೂ ಚಿಂತೆಯಂತಹನೆ, ನಾಳಿದ್ದಿಗೂ ಚಿಂತೆಯಂತಹನೆ, ನಿನ್ನೆನೂ ಚಿಂತೆಯಂತಾನೆ. ನಿನ್ನೆನೂ ಚಿಂತಿಸಬೇಕು, ಇವತ್ತು ಚಿಂತಿಸಬೇಕು, ನಾಳೆನೂ ಚಿಂತಿಸಬೇಕು. ಮಧ್ಯದಲ್ಲಿ ಯಾವಾಗಲೂ ಕೆಲಸಕ್ಕಾಗೋ ಕರೀತಾರೆ, ಕೆಲಸ ಮುಗಿದ ಮೇಲೆ ಮರೀತಾರೆ. ಇನ್ನು ಕೆಲವರು ಇರ್ತಾರೆ, ಕೆಲಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ ಅಂತ. ಇದು ಯಾವ ರೀತಿ ಆದರೂ ದೇವರು ಹಾಗೆ ನಮ್ಮ ವ್ಯವಸ್ಥೆಯನ್ನು ಒಪ್ಪಲ್ಲ. ದೇವರೇನು ಹೇಳ್ತಾನೆ ಅಂದರೆ, ಎಲ್ಲ ಸಂದರ್ಭದಲ್ಲೂ ಚಿಂತೆಯಂತಹ ಆ ತಿಳುವಳಿಕೆಯಿಂದ ಕೂಡಿದ ನನ್ನ ನೆನಪು ಅದು ನಿಮಗೆ ಇತ್ತು ಅಂತಾದರೆ, ಅಂತಹ ಸಂದರ್ಭದಲ್ಲಿ ಯಾರು ಪರ್ಯುಪಾಸತೆ, ನೋಡಿ ಮತ್ತೆ ಪರ್ಯುಪಾಸತೆ, ಪರಿಪರಿಯಾದ ರೀತಿಯಲ್ಲಿ ಉಪಾಸನೆ. ಎಲ್ಲ ಕೆಲಸಗಳು ಅವನ ಉಪಾಸನೆ, ಪರಿಪರಿ ಕೆಲಸವು ನಿನ್ನ ಮಹಾಸೇವೆ. ಯಾವ ಕೆಲಸ ಮಾಡಿದರೂ ಕೂಡ ಅದು ನಿನ್ನ ಸೇವೆಯೇ. ನಾವು ಕೇಳುವುದಾಗಿರ್ಬೋದು, ನಿಲ್ಲುವುದು, ಕೂಡುವುದು, ಯಾವುದೇ ಚಟುವಟಿಕೆ ಆದರೂ ಕೂಡ ಅದು. ಈಗ ನಾವು ಮಲಗುವುದು ಅಂದರೆ ನಮ್ಮ ತಲೆಯಲ್ಲಿ ಮಲಗುವುದನ್ನು ಸೇವೆ ಹೇಗೆ ಅಂತ. ಮಲಗುವುದು ಅಂದರೆ ದೇವರಿಗೆ ನಾವು ಶರಣಾಗಿ ಅವನ ಪಾದದಲ್ಲಿ ನಮ್ಮ ತಲೆ ಇಟ್ಟು ಅವನ ಪಾದವೇ ತಲೆಗಿಂಬಾಗಿರಿಸಿಕೊಂಡು ಅವನಿಗೆ ಒಪ್ಪಿಸಿಕೊಂಡಿದ್ದೇವೆ ಅಂತ ಅರ್ಥ. ಎಚ್ಚರ ತಪ್ಪಿದ ಮೇಲೆ ನಮ್ಗೆ ಗೊತ್ತಿಲ್ಲ,
ಆಗಲೂ ಅವನ ತೊಡೆಯಲ್ಲೇ ಮಲಗಿದ್ದು ನಾವು. ಪ್ರಾಜ್ಞರೂಪಿ ಪರಮಾತ್ಮನ ಆಶ್ರಯದಲ್ಲೇ ನಮಗೆ ಆ ನಿದ್ದೆ ಬರುವುದು. ಅದರದ್ದು ನಮ್ಗೆ ಗೊತ್ತಿಲ್ಲ, ದೇವರೇನು ಅದರ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ಮಾಡಿದ್ದಕ್ಕೆ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಬಿಟ್ಬಿಡ್ತಾನೆ. ಮುಂದೆ ನೆನಪು ಮಾಡ್ಕೊಳ್ತೀನಿ ಅಂತ ಧೈರ್ಯ. ಆದರೆ ನಿರಂತರವಾಗಿ ಈ ಚಿಂತನೆಯಿಂದ ಪರಿಯಾಗಿ ಭಗವಂತನ ಕಾರ್ಯಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳುವುದು ಅಂತ ಯಾರು ಮಾಡ್ತಾನೋ ತೇಷಾಂ, ಅಂಥ ಭಕ್ತರ ನಿತ್ಯ ಅಭಿಯುಕ್ತಾನ, ಎಲ್ಲ ರೀತಿಯಿಂದಲೂ ನನಗೆ ಅಭಿಮುಖವಾಗಿ ನಿಂತೇ ಯೋಚಿಸುವವನಿಗೆ ಅವನ ಯೋಗಕ್ಷೇಮವನ್ನು ನಾನು ನೋಡ್ತೇನೆ. ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಂಡ್ರೆ ನಮ್ಮನ್ನು ನಾವು ಮತ್ತೆ ನೋಡಿಕೊಳ್ಬೇಕು ಅನ್ನುವ ಕೆಲಸ ಇಲ್ಲ. ಯಾಕೆಂದರೆ ಯೋಗಕ್ಷೇಮ ಅನ್ನುವ ಶಬ್ದದ ಅರ್ಥವೇ, ಯೋಗ ಅಂದರೆ ಯಾವುದು ನಮಗೆ ಸಿಕ್ಕಿಲ್ಲವೋ ದಕ್ಕಿಲ್ಲವೋ ಅದು ಸಿಗುವಂತೆ ಮಾಡುವುದು. ಯೋಗ ಇರುತ್ತೆ ಕೆಲವೊಮ್ಮೆ, ಅದರದ್ದು ಕೊನೆಗೆ ಕ್ಷೇಮವಾಗದೆ ಹೋದೀತು. ಕ್ಷೇಮ ಅಂದರೆ ಪ್ರಾಪ್ತಸ್ಯ ಪರಿರಕ್ಷಣಂ, ಸಿಕ್ಕಿದ್ದು ನಮ್ಮಲ್ಲಿ ಉಳಿಬೇಕು, ಸಿಕ್ಕಿದ್ದು ದಕ್ಕುವುದು ಕ್ಷೇಮ. ಸಿಗುವುದು ಯೋಗ, ಸಿಕ್ಕಿದ್ದು ದಕ್ಕುವುದು ಕ್ಷೇಮ. ಈ ಎರಡನ್ನು ನಾನು ನೋಡ್ತೇನೆ ಎಂದ. ಕೆಲವೊಂದು ಸರ್ತಿ ನೋಡಿ, ನಮಗೆ ಕೆಲವೊಂದು ಒಳ್ಳೆಯ ಅವಕಾಶ ಸಿಗುತ್ತೆ, ಅದನ್ನು ಚೂರೇನೋ ಎಡವಟ್ಟು ಮಾತಾಡಿ ಕಳ್ಕೊಂಡು ಬಿಡ್ತೇವೆ. ಕೆಲವೊಂದು ಸರ್ತಿ ಏನೋ ಸಿಗುತ್ತೆ ಎಡವಟ್ಟು, ಅದು ಬೇಡ ಅಂತಿರುತ್ತೆ ನಮಗೆ, ಆದರೂ ಅದು ನಮ್ಮ ಮನೆಯಲ್ಲೇ ಕೊನೆ ತನಕ ಬಿದ್ದು ಕೊಳೀತಾ ಇರುತ್ತೆ. ಆದರೆ ಕೃಷ್ಣನ ಕೈಯಿಂದ ಸಿಕ್ಕಿದ್ದಾದರೆ, ಕೃಷ್ಣ ಅದನ್ನು ನಮಗೆ ಉಳಿಸಿಕೊಟ್ಟ ಅಂತಾದರೆ ಅದು ಬದುಕಿನದ್ದಕ್ಕೂ ನಮಗೆ ಉತ್ತಮವಾದದ್ದೇ ಆಗಿರುತ್ತೆ. ನಾನು ಯೋಗಕ್ಷೇಮಂ ವಹಾಮಿ. ನೋಡಿ, ಅಹಂ ವಹಾಮಿ ಅಂತ ಇಷ್ಟು ಸ್ಪಷ್ಟವಾಗಿ ಧೈರ್ಯ ಯಾರೇ ಹೇಳ್ತಾರೆ? ಕೃಷ್ಣ ಅಲ್ಲದೆ ಬೇರೆಯವ್ರ ಹತ್ರ ಇಷ್ಟು ಧೈರ್ಯ ತುಂಬಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ನಮಗೆ ಕೊಟ್ಟ ಧೈರ್ಯ, ನನ್ನನ್ನು ನಂಬಿದವನಿಗೆ ಇಂಬು ಇದ್ದೇ ಇದೆ. ನಮಗೆ ಯಾವುದ್ಯಾವುದೋ ಪಿಂಗಾರ ಹಾಕಿದ್ದ ಮಾತುಗಳೆಲ್ಲ ನಿನ್ನನ್ನು ರಕ್ಷಿಸ್ತೇನೆ ಎಂದಾಗ ನಂಬಿಕೆ ಬರುತ್ತೆ. ಕೃಷ್ಣ ಪಿಂಗಾರ ಹಾಕಲಿಲ್ಲಲ್ಲ, ಹಾಗಾಗಿ ನಮಗೆ ಆ ಮಾತಿನ ನಂಬಿಕೆ ಉಳಿಲಿಲ್ಲ. ಆದರೆ ನಿಜವಾಗಿ ನಂಬಬಾರ್ದು ಅಂತಲ್ಲ, ಯಾವುದನ್ನು ನಂಬಿದರೂ ಅದು ತತ್ಕಾಲದ ರಕ್ಷಣೆ ಅಷ್ಟೇ ಹೊರತು ಸಾರ್ವಕಾಲಿಕವಾದ ರಕ್ಷಣೆ ಸರ್ವಕಾಲದಲ್ಲೂ ನಮಗೆ ಬಿಡದಂತಹ ಒಲುಮೆ ಎಲ್ಲಿಂದ ಅಂತಂದರೆ ಅದು ಕೃಷ್ಣ ಕೊಟ್ಟ ಮಾತಿನಿಂದ. ಆ ಮಾತನ್ನು ನಾವು ನೆನಪಿಸಿ ಭಗವಂತನನ್ನು ಒಪ್ಪಿಕೊಂಡ್ರೆ, ಅವನಿಗೆ ಶರಣಾದರೆ ಖಂಡಿತ ನಮ್ಮ ಬದುಕಿನ ಎಲ್ಲವೂ ಕೂಡ ಅತ್ಯಂತ ಸುಸ್ಥಿರವಾಗಿರುತ್ತೆ ಅನ್ನೋದು ಈ ಮಾತಿನ ಭಾವ. ಮುಂದೆ ನಮ್ಮ ನಡವಳಿಕೆಗಳು ಹೇಗಿರಬೇಕು, ಇದು ನೀವು ಹೇಳಿದ್ರಿ, ಜನರಲ್ ಆಗಿ ಮಾತು ಹೇಳಿದ್ರಿ. ಆದರೆ ಸಾಧಾರಣವಾಗಿ ನಮ್ಮ ನಿತ್ಯದಲ್ಲಿ ನಡೆಯುವ ಕೆಲಸದಲ್ಲಿ ಇದನ್ನು ಹೇಗೆ ಜೋಡಿಸ್ಕೊಳ್ಬೇಕು ಅನ್ನೋದನ್ನು ಕೃಷ್ಣ ಹೇಳ್ತಾ ಹೋಗ್ತಾನೆ ಮುಂದೆ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜಮಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ನಿತ್ಯ ಅಭಿಯುಕ್ತರಾಗಿರಬೇಕು ಅಂದರೆ ತಪಸ್ಸು ಮಾಡಬೇಕು ಅಂತ ಹೇಳಿದರು. ನಮ್ಮಲ್ಲಿ ಕಾಡೇ ಇಲ್ಲ, ಇದ್ದರೆ ಕಾಂಕ್ರೀಟ್ ಕಾಡೇ ಇರೋದು. ಅಲ್ಲಿಗೆ ಹೋಗಿ ತಪಸ್ಸು ಮಾಡಲಿಕ್ಕೆ ಹೇಗಾಗತ್ತಾ? ಬಿಸಿಗೆ ಬೆಂದು ಹೋಗಿ ಎಲ್ಲೋ ನಾವು ಮರೆಯಾಗಬಹುದು. ಬಿಟ್ಟರೆ ತಪಗೈದು ಭಗವಂತನಿಗೆ ನಾವು ಶರಣಾಗುವುದು ಕಷ್ಟ ಇದೆ. ತಪಸ್ಸು ಮಾಡಬೇಕು ಅಂತ ಹೇಳ್ತಾರೆ. ಕಾಡೇ ಇಲ್ಲ, ನಮಗೆ ಮನಸ್ಸೂ ಇಲ್ಲ, ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಸೆಳೆತಗಳು. ಇದರ ನಡುವೆ ನಮ್ಮ ಬದುಕನ್ನು ತಪಸ್ಸಾಗಿಸುವುದು ಹೇಗೆ? ಕೃಷ್ಣ ಧೈರ್ಯ ತುಂಬಿ ಹೇಳ್ತಾನೆ, ತಪಸ್ಸು ಅಂದರೆ ನೀವು ಮತ್ತೆ ದಾಡಿ ಬಿಟ್ಟುಕೊಂಡು ಕಾಡಿಗೆ ಹೋಗಿ ಅಲ್ಲಿ ಗೂಟ ಕೈ ಮೇಲೆ ಇರಿಸಿ ಹೀಗೆ ಕೂತಾಗ ಸೊಳ್ಳೆ ಕಚ್ಚುತ್ತಲ್ಲಪ್ಪ ಅಂತ ಹೆದರಬೇಕಾದ ಸ್ಥಿತಿ ಅಲ್ಲ. ಅದು ನಿತ್ಯದ ಚಟುವಟಿಕೆ. ಹೇಗೆ? ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ. ನಿತ್ಯ ನಮ್ಮ ಮನೆಯಲ್ಲಿ ಒಂದು ಸಣ್ಣ ದೇವರ ಚಿತ್ರವೋ ಅಥವಾ ಪ್ರತಿಮೆಯೋ ಅಥವಾ ಇನ್ನೇನೋ ಒಂದು ರೂಪದಲ್ಲಿ ಭಗವಂತನನ್ನು ನೆನೀಲಿಕ್ಕಾಗುವಂಥ ಒಂದು ಪ್ರತೀಕ ಇದೆ. ನಿತ್ಯ ನಮ್ಮ ಬೆಳಗಿನ ಶೌಚವನ್ನು ಮುಗಿಸಿದ ಬಳಿಕ ಕೈ ಮುಗಿದು ನಮ್ಮ ಮನೆಯಲ್ಲಿರುವ ಸಾಮಾನ್ಯ ಏನಿಲ್ಲ ಅಂದರೆ ನಾವು ಕುಡಿಲಿಕ್ಕೆ ನೀರಾದರೂ ಬಳಸಿಕೊಳ್ತೇವಾ? ಆ ನೀರನ್ನೇ ಫೋಟೋ ಆದರೆ ನೀವು ಅದಕ್ಕೆ ಅಭಿಷೇಕ ಮಾಡುವುದಲ್ಲ, ಒಂದು ಹೂವಿನಲ್ಲಿ ತುಳಸಿಯಲ್ಲೋ ತೆಗೆದು ಅದಕ್ಕೆ ಪ್ರೋಕ್ಷಣೆ ಮಾಡಿ ಸ್ನಾನಂ ಸಮರ್ಪಯಾಮಿ ಅಂತ ಹೇಳುವುದು. ಅದಕ್ಕೆ ಒಂದು ಹೂವು ಏರಿಸಿ, ನನ್ನ ಮನೆಯಲ್ಲಿ ಬೆಳೆದ ಹೂವು ಆದರೆ 100 ಮಾರ್ಕ್, ಎಲ್ಲೋ ಉಗಿದು ತಂದದ್ದನ್ನು ಕೊಟ್ಟರೆ ಕೆಲವೊಮ್ಮೆ -100 ಆದರೂ ಆಶ್ಚರ್ಯ ಇಲ್ಲ. ಅದರಿಂದಾಗಿ ಅದನ್ನು ಬಹಳ ಎಚ್ಚರಿಕೆಯಿಂದ ನಾವು ಬಳಸಿಕೊಳ್ಬೇಕು. ಅದಕ್ಕೋಸ್ಕರ ಆದರೂ ನಾವೊಂದು ತುಳಸಿ ಗಿಡ, ಒಂದು 4 ಹೂವಿನ ಗಿಡವನ್ನು ನಮ್ಮ ಮನೆಯ ಪಾಟಿನಲ್ಲಾದರೂ ನೆಟ್ಟು ನಮ್ಮ ನಿತ್ಯದ ಚಟುವಟಿಕೆಗೆ ನಾವು ಬಳಸಿಕೊಳ್ಳೇಬೇಕು. ದೇವರು ಖಂಡಿತ 100 ಅಟ್ಟೆ ಹೂ ಹಾಕಿ ಅಂತ ಹೇಳಲ್ಲ. ಒಂದೇ ಅಟ್ಟೆ ಹಾಕಿ ಅದು ನೀವು ಮನೆಯಲ್ಲಿ ನೆಟ್ಟು ಬೆಳೆದ ಗಿಡವೊಂದಲ್ಲಿ ತೆಗೆದ ಹೂವನ್ನು ಕಟ್ಟಿ ನನಗೆ ತಲೆ ಮೇಲೆ ಇಡಿ ಸಾಕು, ಅಷ್ಟು ಇಟ್ಟರೆ ನಾನು ಸಂತೋಷ ಪಡ್ತೇನೆ ಅಂತ ಹೇಳುವುದು. ನಮಗೇನಂದ್ರೆ ಇವತ್ತು ಆರ್ಭಟ, ವೈಭವ, ತೋರ್ಪಡಿಕೆಯ ಭಾವಗಳೇ ಜರೂರತ್ತು ಅಂತ ಅನ್ನಿಸಿಬಿಟ್ಟಿದೆ. ಇಲ್ಲ, ನಾನು ಹೇಳಿದ್ನಲ್ಲ, ನಾವು ಒಂದು ಆ ಕಾರ್ಯಕ್ರಮ ಮಾಡಿ ಒಂದು ಕೊನೆಗೆ ಟೀಸರ್ ಬಿಡಲಿಲ್ಲ ಅಂದರೆ ಆ ಕಾರ್ಯಕ್ರಮ ನಡೆದಿಲ್ಲ ಅಂತ ಆಗಿಬಿಡುತ್ತೆ. ಅಂದರೆ ಆ ಸ್ಥಿತಿಗೆ ಹೋಗಿ ನಿಂತಿದೆ ನಮ್ಮ ಕಾರ್ಯಕ್ರಮಗಳು.
ದೇವರ ಮೆಚ್ಚುಗೆಗೆ ಆಗಬೇಕಾದ ಕೆಲಸದಲ್ಲಿ ದೇವತೆಗಳನ್ನು ಪೂಜಿಸುವುದರಲ್ಲಿ ಸರಳತೆ ಅನ್ನೋದು ಬಹಳ ಮುಖ್ಯ. ಸರಳ ಅಂತಿದ್ರೆ ಕೃಷ್ಣ ಎಷ್ಟು ಸರಳ ಮಾಡ್ತಾನೆ ಅಂದರೆ ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರಾದಿಗಳನ್ನು ಇಡಿ, ಪುಷ್ಪಾದಿಗಳನ್ನು ಇಡಿ, ಫಲವನ್ನೇ ಕೊಡಿ. ಇದು ಇಲ್ವಾ ತೋಯಂ, ನೀರಾದರೂ ನೀವು ಕುಡಿಯಲಿಕ್ಕೆ ಗಂಟಲಲ್ಲಿ ಪಸೆ ಆರುತ್ತೆ ಅಂತ ಅನ್ನೋದಕ್ಕೆ ಆದರೂ ಕುಡಿತೀರಲ್ವ, ಅದನ್ನು ಮೊದಲು ದೇವರ ಮುಂದೆ ಇಟ್ಟು ಕೃಷ್ಣಾರ್ಪಣಂ, ನಿನಗೆ ನೈವೇದ್ಯಕ್ಕೆ ನನ್ನ ಮನೆಯಲ್ಲಿ ನೀರೇ ಗತಿ. ಇಷ್ಟನ್ನೇ ಪ್ರಾಮಾಣಿಕ. ನಾವು ಗಡದ್ದು ಒಳಗಿನಿಂದ ಬೇಯಿಸಿ ದೇವರಿಗೆ ನೀರು ಅಂದರೆ ದೇವರು ನೀರು ಕುಡಿಸಿದರೆ ಮತ್ತೆ ಗೊತ್ತಲ್ವ, ಅವನು ನೀರೇ ಕುಡಿಸ್ತಾನೆ. ನಾವು ಏನು ಉಪಯೋಗಿಸ್ತೇವೋ ಅದೆಲ್ಲವನ್ನೂ ದೇವರಿಗೆ ನಿವೇದಿಸಬೇಕು. ನಮಗೊಂದು ದೇವರಿಗೆ ಒಂದೊಂದು ಮಾಡಲಿಕ್ಕಿಲ್ಲ. ನಾವು ಮಾಡುವುದೆಲ್ಲವೂ ದೇವರಿಗೆ. ಇಂಥದ್ದು ತಿನ್ನಬಾರ್ದು, ಇಂಥದ್ದನ್ನು ಉಣ್ಣಬಾರ್ದು ಅಂತಂದರೆ ಆರೋಗ್ಯದ ದೃಷ್ಟಿಯಿಂದ ಹೇಳಿದರೆ ಅಥವಾ ಮಾನಸಿಕ ದೃಢತೆಯ ದೃಷ್ಟಿಯಿಂದ ಹೇಳಿದರೆ ಅದನ್ನು ಬಿಡೋಣ. ವೈದ್ಯಕೀಯ ದೃಷ್ಟಿಯಿಂದ ಇದ್ದರೆ, ಔಷಧ ಇದ್ದರೆ ಅದು ಏನು ತೊಂದರೆ ಇಲ್ಲ. ಅದು ವೈದ್ಯೋ ನಾರಾಯಣೋ ಹರಿ, ಅಲ್ಲೂ ಭಗವಂತನೇ ಮಹೌಷಧನಾಗಿ ನಿಂತು ನಮ್ಮ ರೋಗವನ್ನು ಪರಿಹರಿಸೋನಾದ್ರಿಂದಾಗಿ ಕೊಡದೆ ತಿನ್ನುವ ಯೋಗ ಇರಬಾರ್ದು. ತಪಸ್ಸು ಅಂದರೆ ಏನು ಅಂತ ಒಂದು ಸಿಂಪಲ್ ಆದ ವಿಷಯ. ನಾವು ಏನೇ ತಿಂದರೂ ಭಗವಂತನಿಗೆ ಒಪ್ಪಿಸಿ ತಿಂತೇವೇನೋ ಒಂದು ಆಲೋಚನೆಯನ್ನು ದೃಢ ಮಾಡಿಕೊಂಡ್ರೆ ಒಂದು ದೊಡ್ಡ ತಪಸ್ಸಾಗುತ್ತೆ. ಏನೇ ತಿಂದರೂ ದೇವರಿಗೆ ಒಪ್ಪಿಸಿಯೇ ತಿಂತೇವೆ ಅಂತ. ಇನ್ನೊಂದು ದ್ವಿಜ, ತಿಳಿದವರು, ಜ್ಞಾನಿಗಳು ಅಂತ ಲೆಕ್ಕ. ಅಂಥವರನ್ನು ಸಿಕ್ಕಿದಾಗ ಪೂಜೆ ಮಾಡುವುದು ಅಂದರೆ ಅವರಿಗೆ ಪಂಚಾಮೃತ ಅಭಿಷೇಕ ಮಾಡಿ ಕೂಡಿಸುವುದು ಅಂತ ಅರ್ಥ ಅಲ್ಲ. ನಮಗೆ ಕಾಮನ್ ಸೆನ್ಸ್ ಗೊತ್ತಾಗುತ್ತೆ. ಪ್ರತಿಮೆಯಲ್ಲಿ ಅಭಿಷೇಕ ಮಾಡಬೇಕು, ಗಿಡಕ್ಕಾದರೆ ನೀರು ಹಾಕಬೇಕು, ಹಸುಗಾದರೆ ಹಿಂಡಿ ಹಾಕಬೇಕು, ಒಬ್ಬ ಜ್ಞಾನಿಗಾದರೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅವರಿಗೆ ಸಾಧ್ಯವಾದರೆ ಉಣುವುದಕ್ಕೆ ಹಾಕಬೇಕು. ಅದು ಅಲ್ಲಲ್ಲಿಗೆ ಹಾಗಾಗೇ ಮಾಡಬೇಕು. ಅಗ್ನಿಗೆ ಪಂಚಾಮೃತ ಮಾಡುವುದಲ್ಲ, ಅಗ್ನಿಗೆ ಕಲ್ಪೋಕ್ತ ಪೂಜೆ ಮಾಡುವುದಲ್ಲ. ಕಲ್ಪೋಕ್ತ ಪೂಜೆ ಮಾಡಬೇಕಾದದ್ದು ಸ್ವಸ್ತಿಕೆಗೆ. ಹೇಗೆ ಒಬ್ಬ ಗಿಡಕ್ಕೆ ಅಭಿಷೇಕ ಮಾಡ್ತೇವೋ ಅಥವಾ ಹಸುಗಳಿಗೆ ನಾವು ಅಲ್ಲಿ ಮೈ ತೊಳೆಯುವುದಾಗುತ್ತೆ, ಆದರೆ ಅದು ಪಂಚಾಮೃತ ಅಭಿಷೇಕ ಅಂತಿಲ್ಲ. ಅದಕ್ಕೆ ಮಾಡುವುದಿದ್ರೆ ನಾವು ಚೆನ್ನಾಗಿ ಅದಕ್ಕೆ ತಿನ್ನಲಿಕ್ಕೆ ಹಿಂಡಿ ಕೊಟ್ಟರೆ ಯವಸದಾನೇನ. ಇದು ಕೃಷ್ಣ ಮಾಡಿಕೊಟ್ಟ ರೂಪ. ಕೃಷ್ಣ ಗೋವರ್ಧನ ಪೂಜೆಯನ್ನು ಮಾಡಿಸುವಾಗ ಯಾವುದನ್ನು ಎಲ್ಲಿ ಹೇಗೆ ಮಾಡಬೇಕು ಅಂತ ತೋರಿಸ್ತಾನೆ. ಅಗ್ನಿಗೆ ನಾವು ಪ್ರತಿಮೆಗೆ ಮಾಡುವ ರೀತಿ ಪೂಜೆ ಮಾಡುವುದಲ್ಲ. ಅಗ್ನಿಗೆ ಅಗ್ನಿಯಲ್ಲಿ ನಾವು ಅನ್ವಾಧಾನ ಅಂತ ಆರಂಭದಲ್ಲಿ ಏನು ಪ್ರತಿಜ್ಞೆ ಮಾಡ್ತೇವೆ ಅಷ್ಟನ್ನು ಹೊರತುಪಡಿಸಿ ಒಂದು ಸಣ್ಣ ಅಕ್ಕಿ ಕಾಳು ಹಾಕಲಿಕ್ಕೂ ಇಲ್ಲ. ಅದು ಇವತ್ತೇನಾಗಿದೆ ಅಂದರೆ ಎಲ್ಲಿ ಮಾಡಬೇಕೋ ಏನು ಮಾಡಬೇಕೋ ಗೊತ್ತಿರೋದು ಎಲ್ಲವನ್ನು ಎಲ್ಲ ಕಡೆನೂ ಮಾಡೋದು. ಜನರಿಗೆ ಇಷ್ಟ ಆಗುತ್ತೆ. ನಾವು ಈಗಾಗಲೇ ಒಂದು 100 ವರ್ಷದಿಂದ ತಪ್ಪು ಮಾಡಿಕೊಂಡೇ ಬಂದಿದ್ದೇವೆ, ಅದನ್ನಾಗ ಅದೇ ತಪ್ಪನ್ನು ಗಟ್ಟಿ ಮಾಡಿಕೊಳ್ಬೇಕು ಅಂತ ಅನ್ನೋ ಹಠಕ್ಕೆ ಬೀಳ್ತೇವೆ. ಆದರೆ ಆ ಪೂಜನೆಯ ಕ್ರಮ ದೇವತೆಗಳ ಪೂಜೆ, ಭಗವಂತನ ನಿರಂತರವಾದ ಒಂದು ನಂಬಿಕೆಯಿಂದ ಮಾಡುವ ಬೆಳಗಿನ ಪ್ರಾರ್ಥನೆ. ಜ್ಞಾನಿಗಳು ಸಿಕ್ಕಿದಾಗ ನಾವು ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಕನಿಷ್ಠ ಪಕ್ಷ ನಮಸ್ಕಾರ ಮಾಡಿ ನಿಮ್ಮಿಂದ ಬೇಡುವುದಿಷ್ಟೇ, ನನಗೆ ಒಳ್ಳೆಯ ತಿಳಿವು ಬರುವಂತೆ ಆಶೀರ್ವಾದ ಮಾಡಿ ಸಾಕು. ಇದಾದರೂ ಒಂದು ಪೂಜೆನೇ. ಇನ್ನು ತುಂಬ ವಿಶೇಷವಾಗಿ ನಮಗೆ ಅಧ್ಯಾಪಕರಾಗಿ ಸಿಕ್ಕಿಲ್ಲ ಅಥವಾ ನಮಗೆ ಪರಿಚಯದವರಲ್ಲ, ಯಾವತ್ತೋ ಒಂದು ದಿವಸ ಸಿಕ್ಕಿದ್ರು ತುಂಬ ಜ್ಞಾನಿಗಳು, ಪ್ರಾಜ್ಞರು ಅಂತ. ಅಂಥವರಿಗೆ ನಮ್ಮ ಕೈಯಲ್ಲಾದರೆ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಸಹಾಯ. ಇಂಥದ್ದನ್ನು ನಿತ್ಯದಲ್ಲಿ ನಾವು ನಡೆಸಿದರೆ ದೇವದ್ವಿಜ ಗುರು. ಗುರು ಅಂದರೆ ಗುರುಗಳು. ನಮಗೆ ಗುರುಗಳಾಗಿ ಸಿಕ್ಕಿದವರನ್ನು ಅತ್ಯಂತ ನಿಷ್ಠೆಯಿಂದ ಯಾವತ್ತೂ ಅವರಿಗೆ ಹಾನಿಯಾಗುವ ರೀತಿಯಲ್ಲಿ ನಡ್ಕೊಳ್ಬಾರ್ದು. ಅವ್ರಿಗೇನು ಗೊತ್ತುಂಟು, ನಮ್ಗೆ ಗೊತ್ತಿಲ್ವಾ ಅವ್ರೇನೇನು ಮಾಡ್ತಿದ್ರು ಅಂತ. ಕೆಲವೊಂದು ಸರ್ತಿ ಕೆಲವು ವ್ಯಕ್ತಿಗಳಲ್ಲಿ ಕೆಲವು ಲೋಪದೋಷಗಳು ಇರಬಹುದು. ಆದರೆ ನಾವು ಅವರಿಂದ ಉಪಕೃತರು ಅಂತಾದರೆ, ನಮಗೆ ಸದ್ವಿದ್ಯೆಯನ್ನು ಅವರು ಕೊಟ್ಟವರು ಹೌದಾದರೆ, ನಾವು ಆ ವಿದ್ಯೆಯ ದೃಷ್ಟಿಯಿಂದ ಅವರಲ್ಲಿ ಗುರುಗಳನ್ನು ಕಾಣಬೇಕು ಹೊರತು ಅವರಲ್ಲಿ ದುರುದ್ದೇಶ. ಇದನ್ನು ಸ್ವತಃ ಉಪನಿಷತ್ತು ಹೇಳುವ ಮಾತು. ನೋ ಇತರಾಣಿ, ನನ್ನಲ್ಲಿ ಏನಾದರೂ ವೀಕ್ನೆಸ್ ಇದ್ದರೆ ಅದನ್ನು ನೀನು ತಲೆಗೆ ತಗೋಬೇಡಪ್ಪ, ನಾನು ಮನುಷ್ಯ, ದೇವರಲ್ಲ. ಅದರಿಂದಾಗಿ ನನ್ನಲ್ಲಿ ನಿನಗೆ ಏನು ಒಳಿತು ಸಿಕ್ಕಿತೋ ಅದನ್ನು ಚಂದದಲ್ಲಿ ನಿನ್ನ ಮುಂದಿನ ಪೀಳಿಗೆಗೆ ಹಂಚಿಕೋ, ಇದೇ ನೀನು ನನಗೆ ಕೊಡಬೇಕಾದ ದಕ್ಷಿಣೆ, ಇನ್ನೇನು ನನಗೆ ಬೇಡ ಅಂತ. ಅಂಥ ಗುರುಗಳನ್ನು ಯಾವ ಕಾಲಕ್ಕೂ ನಾವು ಬಿಟ್ಟು ಕೊಡಬಾರ್ದು. ಎಷ್ಟು ನಾವು ಹರೋರುಷ್ಟೇ ಗುರುಸ್ತ್ರಾತ ಗುರೋರುಷ್ಟೇ ನಕಶ್ಚನ. ಕೃಷ್ಣ ಬಹಳ ಒತ್ತು ಕೊಟ್ಟು ಹೇಳಿದ ಮಾತಿದು. ಯಾವಾಗ ನಾವು ದೇವರನ್ನು ಅಕಸ್ಮಾತ್ ಮರ್ತರೂ ಗುರುಗಳು ಮತ್ತೆ ನಮಗೆ ದೇವರ ಕಡೆಗೆ ಕರ್ಕೊಂಡು ಹೋಗಿ ಇವನು ನಿನ್ನ ಭಕ್ತ ಅಂತ ಹೇಳಿ ನೆನಪಿಸಿ ನಮ್ಮನ್ನು ದಾರಿಗೆ ಮುಟ್ಟಿಸ್ತಾನೆ. ಆದರೆ ನಾವು ಗುರುಗಳನ್ನೇ ಮರೆತೆವು ಅಂದರೆ ನಮಗೆ ಮತ್ತೆ ದೇವರು ಕೂಡ ನಮ್ಮ ಹತ್ತಿರಕ್ಕೆ ಬರಲ್ಲ. ಯಾಕೆಂದರೆ ದೇವರನ್ನು ಮೀರಿದರೆ ಗುರು ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಆದರೆ ಗುರುವನ್ನು ಮೀರಿದರೆ ದೇವರು ನಮ್ಮನ್ನು ರಕ್ಷಣೆ ಹತ್ತಿರಕ್ಕೆ ಸೇರಿಸ್ಕೊಳ್ಳಲ್ಲ ಅನ್ನೋದು ನಮಗೆ ಎಚ್ಚರದಿಂದ ನಾವು ಗುರು ಸೇವೆಯನ್ನು ಮಾಡಬೇಕಾದದ್ದು ಮುಖ್ಯ. ಕ್ಲೀನ್ಲಿನೆಸ್ ನೋಡಿ, ಇದು ಒಂದು ತಪಸ್ಸು. ಅಂದರೆ ಶೌಚ ಅಂದರೆ ನಾವು ನಮ್ಮ ಸುತ್ತ ಇರುವ ಪರಿಸರ, ನಮ್ಮ ಮನೆಯ ಪರಿಸರ, ಅದು ಕಸ ತೆಗೆದು ಪಕ್ಕದ ಮನೆಯ ಕಾಂಪೌಂಡಿಗೆ ಹಾಕೋದಲ್ಲ ಶುಚಿ ಅಂತ. ನಮ್ಮಲ್ಲಿ ಇವತ್ತು ಶುಚಿ ಅಂದರೆ ಏನು ಅಂದರೆ ನಾವು ಡಬ್ಬ ಹಾಕಿ ಕಾಯ್ತಾ ಇರ್ತಾರೆ, ಯಾವುದು ಈ ಪಾಲಿಕೆಯವರು ಬಂದು ತೊಗೊಂಡು ಹೋಗ್ತಾರೆ ಅಂತ. ನಾನು ಹೇಳೋದು ಇನ್ನೇನು ಗೊತ್ತಾ, ಸ್ವಚ್ಛ ಭಾರತ ಅಂದರೆ
ನಮ್ಮ ಮನೆಯಲ್ಲೇ ಆ ಕಸ ಹುಟ್ಟದ ಹಾಗೆ ನೋಡ್ಕೊಳ್ಬೇಕು ನಾವು. ಆದಷ್ಟು ನಾವೇ ಕಸದ ಪ್ಯಾಕೆಟ್ಗಳನ್ನೆಲ್ಲ ತಂದು ಮನೆಯಲ್ಲಿ ಹಾಕಿ ಆಮೇಲೆ ಡಸ್ಟ್ಬಿನ್ನಿಗೆ ಹಾಕಿ ನಾವು ಅಲ್ಲಿ ಕಳಿಸಿದ್ದೇವೆ ಅಂದರೆ ಅದು ಎಲ್ಲೋ ಅಂತ ಹೋಗಿ ಭೂಮಿಗೆ ಬೀಳಬೇಕಲ್ವಾ. ನಮ್ಮ ಶೌಚದ ಪ್ರಜ್ಞೆ ಎಲ್ಲಿಗೆ ಹೋಗಬೇಕು ಅಂದರೆ ಆ ಕಸ ಹುಟ್ಟದ ಹಾಗೆ ನೋಡಬೇಕು. ಅದು ಶೌಚ. ದೈಹಿಕ ಶೌಚ, ವಸ್ತ್ರದ ಶೌಚ, ಆಸನದ ಶೌಚ, ಪರಿಸರದ ಶೌಚ ಎಲ್ಲವೂ ಸೇರಿದರೆ ಇದು ಭಗವಂತನ ತಪಸ್ಸು. ನೋಡಿ, ತಪಸ್ಸು ಎಲ್ಲಿಂದ ಎಲ್ಲಿಗಾಗತ್ತೆ ಅಂತ ಯೋಚನೆ ಮಾಡಿ. ಆರ್ಜವಂ, ನೇರವಾಗಿ ಕೂಡುವುದು, ಅದು ಒಂದು ತಪಸ್ಸೆ. ಯಾವಾಗಲೂ ನಾವು ಹೀಗೇ ಕೂತಿರ್ತೇವೆ, ಅದು ಉಸಿರು ಪೂರ್ತಿ ಒಳಗೆ ಹೋಗೋದೇ ಇಲ್ಲ. ಅದು ಅರ್ಧಮರ್ಧ ಉಸಿರು ಹೋಗೋದ್ರಿಂದ ಸ್ವಲ್ಪ ಹೊತ್ತಿಗೆ ಅದಕ್ಕೆ ಸಾಕಾಗುತ್ತೆ ಒಳಗಿನಿಂದ. ಗಾಳಿಯಲ್ಲಿ ಪ್ರಾಣಶಕ್ತಿ ಸೇರದೆ 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 ಆಮೇಲೆ ದೊಡ್ಡ ಬಾಯಿ ತೆಗೆದು ಪಕ್ಕದಲ್ಲಿರೋ ಎಲ್ಲವನ್ನು ಹೊಟ್ಟೆಯೊಳಗೆ ಹಾಕ್ಕೊಳ್ಳುವಂಥ ಮಹಾಪ್ರಯಾಣ ನಡೆಯುತ್ತೆ. ಅಂದರೆ ಆ ರೀತಿ ಆರ್ಜವಂ, ನೇರ ಕೂಡುವುದು ಅನ್ನೋದೊಂದು ಯಜ್ಞ, ಅದು ಒಂದು ತಪಸ್ಸು. ನೋಡಿ, ನಮಗೆ ಇದಕ್ಕೇನು ದುಡ್ಡು ಖರ್ಚಿಲ್ಲ, ಇದಕ್ಕೆ ಯಾವುದೇ ರೀತಿಯಿಂದ ಯಾರ ಹತ್ರನೂ ನಾವು ಕ್ಲಾಸ್ ತೊಗೊಳ್ಬೇಕಾಗಿಲ್ಲ. ನಮಗೆ ನೇರವಾಗಿ ಕೂಡುವುದು, ಅದು ಕೆಲವೊಂದು ಸರ್ತಿ ಸ್ವಲ್ಪ ಹೊತ್ತಾದಮೇಲೆ ನಿಧಾನಕ್ಕೆ ಗೊತ್ತಿಲ್ಲದೆ ಹೀಗಾಗುತ್ತೆ. ಮತ್ತೆ ಸ್ವಲ್ಪ ಜಾಗೃತಿಯಿಂದ ಮತ್ತೆ ಯಥಾ ಪ್ರಕಾರ ಮೊದಲಿನಂತೆ ಕೂಡುವುದೇ ಒಂದು. ದೇವರ ಮುಂದಾಗಲಿ ಹಿರಿಯರ ಮುಂದೆ ಆಗಲಿ ಎಲ್ಲೇ ಕೂಡುವಾಗ ಅದಕ್ಕೆ ಒಂದು ಪೋಸ್ಚರ್ ಇದೆ. ನಾವು ಏನು ಮಾಡ್ತೀವಿ ಅಂದರೆ ದೇವರ ಮುಂದೆ ಹೀಗೆ ಕೊಡ್ತೇವೆ ಅಥವಾ ದೊಡ್ಡವ್ರ ಮುಂದೆ ಹೀಗೆ ಕೊಡ್ತೇವೆ, ಏನೂ ಇಲ್ಲ ಅಂದಾಗ ಅಲ್ಲಿ ಹೀಗೆ ಕೊಡ್ತೇವೆ. ಅಂದರೆ ಇದು ಒಂಥರ ದೊಡ್ಡವರು ಬಂದರೆ ಎದ್ದು ಹೋಗೋದು, ಅದೂ ಮಾಡದೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂಡುವುದು, ಅಥವಾ ಅವರನ್ನು ಕನಿಷ್ಠ ಪಕ್ಷ ಅವ್ರನ್ನ ಕೂಡುವ ಬಂದಿದ್ದೀರಾ ಕೂಡ್ತೀರಾ ಅಂತ ಕೇಳದೇ ಇರುವುದು, ಇದು ಒಂಥರ ಅವಮಾನನೆ. ಈ ರೀತಿಯಾದ ಒಂದು ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಕೂಡ ಒಂದು ತಪಸ್ಸಾಗುತ್ತೆ. ಇನ್ನು ಬ್ರಹ್ಮಚರ್ಯ, ಶಾಸ್ತ್ರದ ಮೂಲಕ ಭಗವಂತನ ಚಿಂತನೆ ಮತ್ತು ದೈಹಿಕವಾಗಿ ಬ್ರಹ್ಮಚರ್ಯದ ಪಾಲನೆ. ಅಹಿಂಸಾ, ಶಾರೀರಿಕವಾಗಿ ಯಾರಿಗೂ ಕೈಕಾಲುಗಳಿಂದ ಒದೆಯುವುದು, ಹೊಡೆಯುವುದು, ಬಾರಿಸುವುದು ಇತ್ಯಾದಿಗಳನ್ನು ಮಾಡದೇ ಇರುವುದು ಕೂಡ ಇದು ಶಾರೀರಿಕವಾದ ತಪಸ್ಸು ಅಂತ ಹೇಳ್ತಾನೆ. ಮತ್ತೆ ಮುಂದಿನ ತಪಸ್ಸನ್ನು ಹೇಳ್ತಿದ್ದಾನೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ ವಾಂಗ್ಮಯಂ ತಪ ಉಚ್ಯತೆ. ತುಂಬ ಉದ್ವೇಗಕ್ಕೊಳಗಾಗಿ ಮಾತಾಡುವುದು ಅಥವಾ ಇನ್ನೊಬ್ಬರನ್ನು ಉದ್ವೇಗಕ್ಕೊಳಪಡಿಸುವುದು ಎರಡೂ ತಪ್ಪೆ. ನಾವು ಉದ್ವೇಗಕ್ಕೊಳಗಾಗುವ ಮಾತಿನಿಂದ ಏನಾಗುತ್ತೆ ಅಂದರೆ ವಿಷಯ ಏನು ಅಂತ ತಲೆಗೆ ಹೋಗೋದಿಲ್ಲ. ಇಲ್ಲ ಇಲ್ಲ ಏನೋ ನಾಳೆಯಿಂದ ಹೀಗೆ ಮಾಡಿಬಿಡಬೇಕು ಅಂತ ಜಂತರ್ ಮಂತರ್ ಕೂತು ಬಿಡಬೇಕು ಅಂತ ಅಷ್ಟೇ ತಲೆಗೆ ಹೋಗುತ್ತೆ ಹೊರತು ಯಾಕೆ ಕೇಳಿದರೆ, ಇಲ್ಲ ಲಾರಿಯಲ್ಲಿ ಕರ್ಕೊಂಬಂದಿದ್ದಾರೆ, ಮಧ್ಯಾಹ್ನ ಊಟ ಹಾಕ್ತಾರೆ ಅಂತ ಹೇಳಿದ್ದಾರೆ, ಇಲ್ಲಿ ಏನೇ ಜೈ ಅಂದರೂ ನಾವು ಅದಕ್ಕೂ ಜೈ ಅಂತ ಹೇಳಬೇಕಾಗಿದೆ ಅನ್ನುವ ಸ್ಥಿತಿಗೆ ಜನರನ್ನು ತಳ್ಳುವ ಅಥವಾ ಅಂಥ ಸ್ಥಿತಿಯಲ್ಲಿ ಮನುಷ್ಯರ ದುರುಪಯೋಗ ಮಾಡಿಕೊಳ್ಳುವಂತಹ ಮಾತುಗಳನ್ನು ಯಾವತ್ತೂ ಆಡಬಾರ್ದು. ಇದು ಮಾತಿನ ತಪಸ್ಸು. ಇದು ಒಂದು ತುಂಬ ಸುಂದರವಾದ ತಪಸ್ಸು, ನಮ್ಮ ಕೈಯಲ್ಲೇ ಇರುವ ತಪಸ್ಸು, ನಾವು ಸುಲಭದಲ್ಲಿ ಮಾಡಲಿಕ್ಕಾಗುವ ತಪಸ್ಸು. ಅನುದ್ವೇಗಕರಂ ವಾಕ್ಯಂ, ಸಾಧ್ಯವಾದಷ್ಟು ಯಾವುದೇ ರೀತಿಯಿಂದ ಯಾರಿಗೂ ನೋಯಿಸದಂತೆ ಆಡುವ. ಕೆಲವೊಂದು ಸರ್ತಿ ಸತ್ಯ ಹೇಳುವುದರಿಂದ ನೋಯುತ್ತೆ, ಆದರೂ ಅದನ್ನು ಸ್ವಲ್ಪ ಸರಳವಾದ ಭಾಷೆಯಲ್ಲಿ. ನಾನು ನಮ್ಮ ಸಾಮಾನ್ಯವಾಗಿ ಮಕ್ಕಳಲ್ಲಿ ನಾವು ಮಾಡುವ ತಪ್ಪಿದು. ಮಕ್ಕಳು ಏನೋ ತಪ್ಪು ಮಾಡಿದ ತಕ್ಷಣ ಚೆನ್ನಾಗಿ ಬೈದು ಬಿಡ್ತೇವೆ. ನಮಗೆ ಅವ್ರು ಮಾಡಿದ ತಪ್ಪು ಹೌದು, ಅವರ ಮೇಲೆ ಕೋಪವೂ ಇಲ್ಲ, ಆದರೆ ಆ ಕೆಲಸ ಇಷ್ಟ ಆಗಲಿಲ್ಲ ಅನ್ನೋದ್ರಿಂದ ನಾವು ಬೈದದ್ದು. ಆದರೆ ಮಕ್ಕಳಿಗೆ ಅದನ್ನು ಹೇಳಲ್ಲ ನಾವು. ನನಗೆ ನಿನ್ನ ಮೇಲೆ ಕೋಪ ಅಲ್ಲ, ನೀನು ಮಾಡಿದ ಈ ತಪ್ಪಿನ ಮೇಲೆ ಮಾತ್ರ ನನಗೆ ಆಕ್ಷೇಪ. ಅದರಾಗೆ ನೀನು ಆ ತಪ್ಪು ಮಾಡದೇ ಇದ್ದರೆ ನನಗೆ ನೀನು ಅತ್ಯಂತ ಪ್ರಿಯ, ನೀನು ಅತ್ಯಂತ ನನಗೆ ಮುದ್ದು ಅಂತ ನಾವು ಈ ರೀತಿ ಹೇಳಿದರೆ ಅದು ಪ್ರಿಯ ಆಗುತ್ತೆ. ಆಮೇಲೆ ಇಲ್ಲ ನನ್ನ ಕೆಲಸವನ್ನು ಬೈದದ್ದು, ನಾನು ಈ ಮಾಡಬಾರ್ದಿತ್ತು, ಯಾರೇ ಮಾಡಿದರೂ ಇದು ಎಲ್ರಿಗೂ ಅನಾಹುತವೇ ಆಗ್ತಿತ್ತು, ಅಂದಾಗಿ ನನ್ನ ತಪ್ಪಾಯಿತು ಅಂತ ಮಗುವಿಗೆ ಅರಿವಿಗೆ ಬರುವಂತೆ ನಮಗೆ ನಾವೇ ಕಳೆದು ಹೋಗುವ ರೀತಿಯಲ್ಲಿ ಮಾತಾಡಬಾರ್ದು. ಅವರನ್ನು ನಾವು ಪಡೆಯುವ ರೀತಿಯಲ್ಲಿ ನಮ್ಮನ್ನೇ ನಾವು ಕಳ್ಕೊಂಡು ಬಿಟ್ಟರೆ, ಹೌದಾ ನಾನು ಹಾಗೆಲ್ಲ ಮಾತಾಡಿಬಿಟ್ನಾ ಅಂತ ನಮಗೆ ಆಮೇಲೆ ಪಶ್ಚಾತ್ತಾಪ ಆಗುವ ಸ್ಥಿತಿಯಲ್ಲಿ ನಾವು ಮಾತಾಡಿಬಿಟ್ರೆ ಅದು ಕಾರ್ಯವೂ ಹಾಳಾಗುತ್ತೆ, ಸಂಬಂಧವೂ ಹಾಳಾಗುತ್ತೆ, ಮುಂದೆ ಸರಿ ಮಾಡಲಿಕ್ಕೆ ಆಗದ ಸ್ಥಿತಿಗೆ ಹೋಗಿ ನಿಲ್ಲುತ್ತೆ. ಹಾಗಾಗಿ ಅನುದ್ವೇಗಕರಂ, ಯಾರ ಮೇಲೂ ರೇಗಾಡದೆ ಕೆಲಸ ಏನು ಅಂತ ನೋಡಿ ಅದನ್ನು ತಿದ್ದುವ ರೀತಿಯಲ್ಲಿ ಸರಳವಾಗಿ ಹೇಳಲಿಕ್ಕಾದರೆ ಸರಳವಾಗಿ ಹೇಳಿ, ಬುದ್ಧಿ ಬಾರದೇ ಇದ್ದಾಗ ಶಿಕ್ಷಿಸುವುದು. ತಿಳುವಳಿಕೆ ಇಲ್ಲ ಅಂತಾದಾಗ ಕೆಲವೊಂದು ಸರ್ತಿ ದೊಣ್ಣೆ ಏಟೆ ಬೇಕು ಅಂತ ಅನ್ನುವ ಸ್ಥಿತಿ ಬರುತ್ತೆ. ಕೆಲವರು ಹಾಗೇ ಇರ್ತಾರೆ, ಅವರಿಗೆ ಎಮ್ಮೆಗಳ ಥರ ಪೆಟ್ಟು ಬಿದ್ದರೂ ಪಕ್ಕದ ಊರಲ್ಲಿ ಬಿತ್ತು ಅಂತ ಕಾಯುವವರು, 10 ಬಿದ್ದ ಮೇಲೆ ನನಗೆ ಬಿತ್ತು ಅಂತ ಗೊತ್ತಾಗುವವರು. ಅಂಥದ್ದನ್ನೇ ಹೇಗೆ ಮಾಡಬೇಕು, ಆಗ ಸ್ವಲ್ಪ ನಿಗ್ರಹ ಮಾಡಬೇಕು. ಅಲ್ಲೂ ಕೂಡ ಕೋಪ ವ್ಯಕ್ತಿಯ ಮೇಲಲ್ಲ, ಈ ಕೆಲಸ ಆಗಲಿಲ್ಲ ಅನ್ನೋದರ ಮೇಲೆ ಮಾತ್ರ ಇರಬೇಕು. ಅದನ್ನೇ ಕೃಷ್ಣನೂ ಹೇಳಿದ್ದು, ಹಿಂದೆಯೂ ಅರ್ಜುನನಿಗೆ ಯುದ್ಧ ಮಾಡುವಾಗ ದ್ವೇಷದಿಂದ ಮಾಡಬೇಡ, ಕರ್ತವ್ಯ ಅಂತ ಮಾಡು. ಇದು ನೀನು ಅನಿವಾರ್ಯವಾಗಿ ಒಬ್ಬ ನ್ಯಾಯಾಧೀಶನಾಗಿ ಹೇಗೆ ಒಬ್ಬನಿಗೆ ಗಲ್ಲು ಶಿಕ್ಷೆಯನ್ನು ಕೊಡ್ತಾನೆ, ಅಲ್ಲಿ ಆ ವ್ಯಕ್ತಿಯ ಮೇಲೆ ಕೋಪ ಇರುವುದಿಲ್ಲ. ಅವನು ಮಾಡಿದ ಸರಿತಪ್ಪುಗಳ ವ್ಯವಹಾರದಲ್ಲಿ ತಪ್ಪೇ ಎದ್ದು ಕಾಣ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ಅವನಿಗೆ ಗಲ್ಲು ಕೊಡುವುದು ಅನ್ನೋದು ಹೇಗೋ ಹಾಗೆ ನೀನು ಈ ಪ್ರತಿಯೊಂದು ಶಿಕ್ಷೆಯನ್ನು ಕೊಡುವಾಗಲೂ ಸಿಟ್ಟು ಮಾಡುವಾಗಲೂ ಅದರ ಹಿಂದೆ ನಿನ್ನ ಕಾಳಜಿಯನ್ನು ಸರಿಯಾಗಿ ಗಮನಿಸು. ಅದು ಸತ್ಯವೂ ಆಗಿರಬೇಕು,
ಪ್ರಿಯವೂ ಆಗಿರಬೇಕು, ಹಿತವೂ ಆಗಿರಬೇಕು. ಇದು ಸ್ವಲ್ಪ ಕಷ್ಟ. ಒಂದು ಹಿತ ಆಗಿದ್ದರೆ ಪ್ರಿಯ ಆಗಿರಲ್ಲ, ಪ್ರಿಯ ಆಗಿದ್ದರೆ ಹಿತ ಆಗಿರಲ್ಲ, ಪ್ರಿಯ ಹಿತ ಎರಡೂ ಆಗಿದ್ದರೆ ಸತ್ಯ ಆಗಿರಲ್ಲ. ಈ ಸ್ಥಿತಿಯನ್ನು ಕಾಯ್ದುಕೊಳ್ಳುವುದಕ್ಕೆ ತುಂಬ ಚಂದದ ನಮಗೆ ಗಮನ ಬೇಕು. ಅದರ ಮೇಲೆ ತುಂಬ ಸರ್ತಿ ಆಲೋಚನೆ ಮಾಡಿ 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 ಅದಕ್ಕೆ ದಡಕ್ ಅಂತ ಯಾವುದು ಮಾತಾಡಬಾರ್ದು ಅಂತ ಹೇಳೋದು. ಕೂಡಲೇ ಒಂದು ಏನೋ ಮಾತಿಗೆ ಅದು ಏನು ಅಂದರೆ ನಾವು ಪಕ್ಕ ಉತ್ತರ ಕೊಟ್ಟರೆ ಬಹಳ ಜಾಣರು ಅಂತನ್ನುವ ಯೋಚನೆಯಿಂದ ಕೆಲವೊಂದು ಸರ್ತಿ ಮಾತು ಹೊರಟು ಬಂದುಬಿಡುತ್ತೆ. ಆದರೆ ನಮಗೆ ಪ್ರತಿಭೆ ಇಲ್ಲದೆ ಕೇವಲ ಉತ್ತರಿಸುವ ಹುಂಬ ಧೈರ್ಯದಿಂದ ಮಾತ್ರ ನಾವೇನು ಮಾತಿನಿಂದ ಜಯಿಸಿ ಬಿಡ್ತೇವೆ ಅಂತ ಹೋದರೆ ಅದು ಅನರ್ಥಕ್ಕೆ ಕಾರಣ ಆಗುತ್ತೆ. ಆ ರೀತಿ ಬರುವ ಮಾತುಗಳನ್ನು ನಿಗ್ರಹಿಸಿಕೊಳ್ಳುವುದೂ ಒಂದು ಮಾತಿನ ತಪಸ್ಸು. ಬೇಡದ ಮಾತುಗಳನ್ನು ಆಡದಂತೆ ನಮ್ಮೊಳಗೆ ನಾವು ಅವನು ಬೈದ ಅಂತ ನಮಗೂ ಬೇಕಾದಷ್ಟು ಬೈಬೇಕು ಅಂತ ಅನಿಸುತ್ತೆ. ಬೈಯುವುದರಿಂದ ಏನು ಸಿದ್ಧ ಆಗುತ್ತೆ? ಮಾತೊಂದಿಷ್ಟು ಇನ್ನಷ್ಟು ಹಾಳಾಗುತ್ತೆ ಅಷ್ಟೇ. ಅದರಿಂದ ನಾವು ಮಾಡದ ತಪ್ಪಿಗೆ ಯಾರಾದರೂ ಬೈತಾ ಇದ್ದಾರೆ ಅಂದರೆ ನಮ್ಮ ಪಾಪ ತಗೊಂಡು ಹೋದರು ಅಂತ ಅರ್ಥ. ಅದರ ಬಗ್ಗೆ ನಾವು ಆನಂದವಾಗಿ ಅಷ್ಟು ಬೈದ ನಮ್ಮ ತಪ್ಪುಗಳೆಲ್ಲ ಅವನ ಬಾಯಲ್ಲಿ ಒಪ್ಪಾಗಿ ಅದು ಸರಿ, ದೋಷ ಎಲ್ಲ ಅಲ್ಲೇ ಪರಿಹಾರ ಆಯಿತು, ಪುಣ್ಯ ಎಲ್ಲ ತಾನಾಗಿ ಬಂತು ಅಂತ ಯೋಚಿಸಬೇಕಾದದ್ದು ವಾಂಗ್ಮಯ ತಪಸ್ಸು. ಆಮೇಲೆ ಸ್ವಾಧ್ಯಾಯ ಅಭ್ಯಸನ, ಇದು ಎರಡು ಮತ್ತೆ ಮುಖ್ಯವಾದ ತಪಸ್ಸು. ಸ್ವಾಧ್ಯಾಯ ಅಂದರೆ ನಮಗೆ ನಾವೇ ಹೇಳಿಕೊಳ್ಳುವುದು. ಏನೇ ಒಂದು ವಿಷಯವನ್ನು ತಿಳ್ಕೊಂಡ ಮೇಲೆ ಮತ್ತೊಮ್ಮೆ ಮನನ ಮಾಡುವುದು, ಅಥವಾ ನಾವೇ ಒಂದಿಷ್ಟು ಓದುವುದಕ್ಕೆ. ಗೀತೆಯ ಬಗ್ಗೆ ಯಾರೋ ಆಕ್ಷೇಪ ಮಾಡಿದರು ಅಂದರೆ ಏನಿದೆ ಗೀತೆಯಲ್ಲಿ? ಬೇಕಾದಷ್ಟು ಇವತ್ತು ತಿಳ್ಕೊಳ್ಳಿಕ್ಕೆ ದಾರಿಗಳಿವೆ. ಎಲ್ಲ ರೀತಿಯಲ್ಲೂ ಅದಕ್ಕೆ ಬೇಕಾಗಿರುವ ಸೌಕರ್ಯಗಳನ್ನು ನಮಗೆ ಇವತ್ತು ಜಾಲತಾಣಗಳಲ್ಲೂ ಸಿಗುತ್ತೆ. ಒಳ್ಳೆಯ ಮಾತು ಆಡಿದವರ ಸಂಗ್ರಹದ ಭಾಗಗಳೂ ಸಿಗ್ತವೆ, ಅದು ಓದಲಿಕ್ಕಾಗುತ್ತೆ. ಇದೆಲ್ಲ ಇದ್ದಾಗ ಸ್ವಾಧ್ಯಾಯ, ದೇವರ ಹತ್ರ ಪ್ರಾರ್ಥನೆ ಮಾಡುವುದು, ದೇವರೇ ನೀನೇ ಗುರು ಅಂತ ಚಿಂತಿಸುವುದು. ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ದೇನೆ, ನನಗೆ ಸರಿಯಾದ ತಿಳಿವನ್ನು ನೀಡು ಅಂತ ಯಾರೂ ಸಿಗಲಿಲ್ಲ ಅಂದಾಗ, ಸಿಕ್ಕಿದಾಗ ಅವ್ರ ಹತ್ರ ಹೋಗಿ ಕೇಳಿ ಮತ್ತೆ ಅದನ್ನು ಮರು ಚಿಂತನೆ ನಡೆಸುವುದು ಸ್ವಾಧ್ಯಾಯ. ಮತ್ತು ಅದು ಅಭ್ಯಾಸ. ಅನಭ್ಯಾಸೇ ವಿಷಂ ಶಾಸ್ತ್ರಂ. ಯಾವಾಗ ನಾವು ಅಭ್ಯಾಸ ಮಾಡುವುದಿಲ್ವೋ ತಿಳಿದದ್ದನ್ನು, ಆಗ ಅದು ವಿಷ ಆಗಿಬಿಡುತ್ತೆ. ಹರಿಯುವ ನೀರು ತಿಳಿಯಾಗಿರುತ್ತೆ, ಹರಿಯದೆ ಒಂದು ಕಡೆ ಬಿದ್ದಾಗಲೇ ಅದು ಪಾಚಿ ಕಟ್ಟುತ್ತೆ, ಅದರಲ್ಲಿ ಹುಳಗಳು ಹುಟ್ಟುತ್ತವೆ. ನಮ್ಮ ಮನೆಯಲ್ಲಿ ಎಲ್ಲೋ ತಿಳಿಯದೆ ಎಲ್ಲೋ ಪಾತ್ರೆಯಲ್ಲಿ ನೀರು ತುಂಬಿಸಿಟ್ಟು ಒಂದು ವಾರ ಆದಮೇಲೆ ನೋಡಿದರೆ ಅದೊಂದು ಪ್ರಾಣಿ ಸಂಗ್ರಹಾಲಯ ಆಗಿರುತ್ತೆ. ಅದೇ ನಾವು ದಿನ ಪಾತ್ರೆ ತೆಗೆದು ಇಟ್ಟು ಬಿಟ್ಟಿದ್ರೆ ಆವಾಗ ನೀರು ಹಾಳಾಗುವ ಪ್ರಸಂಗವೇ ಬರುವುದಿಲ್ಲ. ಅದರಿಂದಾಗಿ ನಾವು ಸಂಗ್ರಹಿಸುವುದನ್ನು ಯಾವಾಗಲೂ ಕೂಡ ಯಾವ ವಿಷಯಕ್ಕೆ ಮಾಡಬೇಕು ಅನ್ನೋದನ್ನು ಎಚ್ಚರದಿಂದ ಯೋಚಿಸಿದರೆ, ಮಾತಿನ ಹರಿವನ್ನು ನಿಯಂತ್ರಣಕ್ಕೆ ತಂದುಕೊಂಡ್ರೆ, ಅಗತ್ಯ ಇರುವುದನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡಿದರೆ ಮಾತಿನ ತಪಸ್ಸು ಸುಸ್ಥಿರವಾಗಿ ನಡೆಯುತ್ತೆ ಅಂತ ಮತ್ತೆ ಮುಂದೆ ಇನ್ನೊಂದು ನಮ್ಮ ಆಂತರ ತಪಸ್ಸನ್ನು ಹೇಳ್ತಾ ಇದ್ದಾರೆ. ಮನಃಪ್ರಸಾದ ಸೌಮ್ಯತ್ವಂ ಮೌನಮಿಂದ್ರಿಯ ನಿಗ್ರಹಃ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಮುಚ್ಯತೆ. ದಿನ ಬೆಳಿಗ್ಗೆ ಏಳುವಾಗ ಹರಿಹರಿ ಅಂತ ಸ್ಮರಣೆ ಮಾಡಿ ಏಳು ಅಂತ ಹೇಳುವುದುಂಟು. ಮಕ್ಕಳಿಗೆಲ್ಲ ದೊಡ್ಡವರಿಗೆ ಗೊತ್ತಿರುತ್ತೆ, ಏಳುವಾಗ ಒಂದು ಫೋಟೋ ನೋಡಿ ಎದ್ದೇಳು, ಬಲಗಡೆಗೆ ಎದ್ದೇಳು, ಏನಾದರೂ ನಾಮಸ್ಮರಣೆ ಮಾಡ್ತಾ ಎದ್ದೇಳು, ಹೀಗೆಲ್ಲ ಒಂದು ಬೆಳಗಿನ ಫಸ್ಟ್ ಕ್ಷಣ ಏಳುವಾಗ ಅದು ಮೂಡು ಹಾಳಾಯಿತು ಅಂದರೆ ಅದು ಇಡೀ ದಿವಸ ಅದರ ಪರಿಣಾಮ ನಮ್ಮ ಬದುಕಿನ ಮೇಲೆ ನಿರಂತರ ಹೊಡೆತ ಕೊಡ್ತಾ ಇರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಭಗವಂತನ ದಾಸ, ಅವನು ನಡೆಸಿದಂತೆ ನಡೆಯುತ್ತೇನೆ, ಏನು ನಡೆಯುತ್ತೋ ಅದು ಅವನ ಸಂಕಲ್ಪದಂತೆ ನಡೆಯುತ್ತೆ, ಬಂದದ್ದನ್ನು ಬಂದಂತೆ ಸ್ವೀಕರಿಸ್ತೇನೆ ಅಂತ ಯೋಚಿಸಿ ಮನಸ್ಸನ್ನು ಪ್ರಸನ್ನವಾಗಿರಿಸಿಕೊಂಡು ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಹೇಳುವ ಮಾತು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂತ. ಪ್ರಸನ್ನ ವದನನಾದ ಭಗವಂತನ ಚಿಂತನೆಯನ್ನು ನಾವು ನಡೆಸಿ ನಮ್ಮ ಎಲ್ಲ ಕಾರ್ಯಗಳಿಗೂ ಅದೇ ಮೂಡಿನಲ್ಲಿ ನಾವು ಸಾಕ್ತೇವೆ, ಅದೇ ಯೋಚನೆಯಲ್ಲಿ ಮುಂದುವರಿಯುತ್ತೇವೆ ಅಂತಂದರೆ ಯಾವುದೇ ಎಷ್ಟೇ ಕಿರುಚಾಟ, ಕೂಗಾಟ, ಹಾರಾಟ, ಹೋರಾಟಗಳಿದ್ದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಅದು ದೃಢವಾಗಿ ಈ ಕೆಲಸವನ್ನು ಹೀಗೆ ನಡೆಸಬೇಕು ಅಂತ ಒಂದು ಸ್ಪಷ್ಟವಾದ ಕಲ್ಪನೆ, ಚಿಂತನೆ, ಸಂಕಲ್ಪದ ದೃಷ್ಟಿಯಿಂದ ನಡೆಸಿದರೆ ಎಲ್ಲ ಕೆಲಸಗಳು ಸುಸ್ಥಿರವಾಗಿ ನಡೆಯುತ್ತೆ. ಮನಸ್ಸನ್ನು ಯಾವಾಗಲೂ ಹಾಳಾಗದಂತೆ ನೋಡಿಕೊಳ್ಳುವುದುಂಟಲ್ವ, ಅದರ ಪ್ರಸನ್ನತೆ ತಪ್ಪಿ ಹೋಗದಂತೆ ನೋಡಿಕೊಳ್ಳುವುದುಂಟಲ್ಲ, ಇದು ಮನಸ್ಸಿನ ತಪಸ್ಸು. ಮನಃಪ್ರಸಾದ ಮತ್ತು ಸೌಮ್ಯತ್ವಂ, ಯಾವಾಗಲೂ ಶಾಂತವಾಗಿರುವುದು, ಎಲ್ಲದಕ್ಕೂ ಕೂಡ ಗಮನಿಸಿ ಆಮೇಲೆ ಉತ್ತರ ಕೊಡುವುದು. ಯಾವುದನ್ನು ನೋಡಿದ ತಕ್ಷಣ ಆಕ್ರೋಶಕ್ಕೊಳಗಾಗುವುದು, ಆವೇಶಕ್ಕೊಳಗಾಗುವುದು ಆಗದೆ ಅದು ಏನಾಗಿದೆ. ಯಾರೋ ಒಬ್ಬರು ನಮ್ಮ ಬಗ್ಗೆ ಹೇಳ್ತಾರೆ, ಕೆಲವೊಮ್ಮೆ ಏನಾಗಿರುತ್ತೆ ಅವ್ರು ಹೇಳೇ ಇರೋದಿಲ್ಲ, ಇವರೇ ಅವರ ಹೆಸರಿನಲ್ಲಿ ಹೇಳ್ತಿರ್ತಾರೆ, ನಮಗದು ಗೊತ್ತಾಗೋದಿಲ್ಲ. ನಾವು ಅವನು ಹಾಗೆ ಹೇಳಿದ್ನ ಅಂತ ಅವನ ಬಗ್ಗೆ ಎಲ್ಲ ಹೇಳ್ತೇವೆ. ಅವ್ನು ಹಿಂಗೆ ಹೇಳಿದ್ದು ಯಾಕೆ ಅಂದರೆ ನಮ್ಮ ಬಗ್ಗೆ ಅಲ್ಲಿಗೆ ಹೋಗಿ ಹೇಳಲಿಕ್ಕೆ ಅವನಿಗೆ ವಿಷಯ ಬೇಕಿತ್ತು. ನಾವು ಬೈದ ತಕ್ಷಣ ಅವನು ಅದನ್ನು ತೊಗೊಂಡು ಆಗಲ್ಲಿ ಹೇಳ್ದ, ನಾವು ಗೊತ್ತೇ ಇಲ್ಲದೆ ಮಧ್ಯದಲ್ಲಿ ಎರಡು ಕಡೆಯ ಸಂಬಂಧವನ್ನು ಹಾಳು ಮಾಡ್ಕೊಂಡು ಬಿಡ್ತೇವೆ. ಅದನ್ನಾಗಿ ಯಾರೇ ನಮ್ಮ ಬಗ್ಗೆ ಏನೇ ದೂರಿದ್ರು ಅದನ್ನು ಒಂದು ಸರ್ತಿ ವಿವೇಚನೆ ಮಾಡಿ ಆ ವ್ಯಕ್ತಿಯಿಂದ ಅದು ನಿಜವಾಗಿ ನಮ್ಮ ಬಗ್ಗೆ ತಪ್ಪಿನ ಬಗ್ಗೆ ಮಾತಿದ್ರೆ ತಿದ್ದಿಕೊಳ್ಳೋಣ, ತಪ್ಪಲ್ಲದೆ ಇದ್ದರೆ ಬಿಟ್ಟು ಬಿಡೋಣ.
ಸೌಮ್ಯವಾಗಿರುವುದನ್ನು ಅಭ್ಯಾಸ ಮಾಡಿದರೆ ಅದೇ ಮನಸ್ಸಿನ ತಪಸ್ಸು. ಮನಃಪ್ರಸಾದ ಸೌಮ್ಯತ್ವಂ. ಮತ್ತು ಮೌನ ಅಂದರೆ ಎರಡು ಅರ್ಥ ಇದೆ. ಮೌನ ಅಂದರೆ ಒಂದು ಅನಗತ್ಯವಾಗದೆ ಆಗಿದ್ದಲ್ಲಿ ಮಾತಾಡದೇ ಇರುವುದು, ಅಗತ್ಯವೇ ಇಲ್ಲ ಅಲ್ಲಿ ಮಾತಾಡದೇ ಇರುವುದೇ ಉತ್ತಮ. ಇನ್ನೊಂದು ಅಗತ್ಯ ಇದ್ದಲ್ಲಿ ಮಾತಾಡಬೇಕು. ತಪ್ಪು ಮಾಡ್ತಾ ಇದ್ದಾರೆ, ಅದು ನಮಗೆ ನಾವೇ ಅದರ ಜವಾಬ್ದಾರಿ ಅಂತ ಇದ್ದಾಗ ನಾವಲ್ಲಿ ಮಾತಾಡಿ ಸರಿಪಡಿಸಬೇಕು. ಮುಖ್ಯವಾಗಿ ಮೌನ ಅನ್ನೋ ಶಬ್ದದ ಅರ್ಥ ಮನನ ಅಂತ. ನಾವು ಏನೇ ಕಂಡ್ರು, ಏನೇ ಓದಿದ್ರು, ಏನೇ ಕೇಳಿದ್ರು ಅದನ್ನು ಮತ್ತೆ ಮನಸ್ಸಿನಲ್ಲಿ ಒಂದು ಸರ್ತಿ ರಿಪೀಟ್ ಆಗಿ ಅದನ್ನು ಏನಾಗಿದೆ, ಯಾಕಾಯಿತು, ನಿನ್ನೆ ಕೇಳಿ ಬಂದೆ ಒಂದು ವಿಷಯ, ಇವತ್ತು ಆ ವಿಷಯ ಬಂತು, ಮತ್ತೆ ನಿನ್ನೆಗೂ ಇವತ್ತಿಗೂ ಏನು ವ್ಯತ್ಯಾಸ ಕಾಣಿಸ್ತು ಅಂತ ನಾವು ಚಿಂತಿಸಿದರೆ ಅದು ನಿಜವಾದ ಮೌನ. ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ ಅಂತ ಪುರಂದರದಾಸರು ತುಂಬ ಚೆನ್ನಾಗಿ, ಅದು ಭಗವಂತನ ನೆನಪಿಗೆ ಕಾರಣವಾಗುವ ಮನನವಾದರೆ ಆ ಮೌನಕ್ಕೆ ಅರ್ಥ ಇದೆ. ಇಲ್ಲ ಅಂದರೆ ಮೌನ ಸುಮ್ಮನೆ ಇರುವುದು, 24 ಗಂಟೆನೂ ಸುಮ್ಮನೆ ಇರೋದು, ಏನೂ ಲಾಭ ಇಲ್ಲ. ಶಕ್ತಿ ಉಳಿಯಿತು ಅಂತ ಬಿಟ್ಟರೆ ಅಥವಾ ಜಗಳ ಒಂದಿಷ್ಟು ಆಗೋದು ನಿಂತಿತು ಅಂತ ಬಿಟ್ಟರೆ ಬೇರೆ ನಮಗೆ ಆತ್ಮಿಕವಾದ ಬೆಳವಣಿಗೆ ಕಾರಣವಾಗುವಂಥದ್ದಲ್ಲ ಅದು. ಹಾಗಾಗಿ ಆ ಮೌನದ ಜೊತೆಗೆ ಯಾರು ಮನನ ಮಾಡ್ತಾನೋ ಅವನಿಗೆ ತಾನಾಗಿಯೇ ಹೊರಗಡೆ ಮಾತಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ, ಮೌನ ಮಾಡ್ತಾನೋ. ಹಾಗಾಗಿ ಒಳಗಿನಿಂದ ಮನನದಿಂದ ಬಂದ ಮೌನ ಏನಿದೆ ಅದು ತುಂಬ ಬಲಿಷ್ಠವಾಗಿರುತ್ತೆ. ಹಾಗಾಗಿ ಅದು ತಪೋ ಮಾನಸ ಮುಚ್ಚತೆ ಭಾವ ಸಂಶುದ್ಧಿ. ಆದಷ್ಟು ಯಾರಿಗೇ ಏನೇ ಒಳ್ಳೆಯದಾಯಿತು ಅಂತ ನಮಗೆ ಕೇಳಿಸಿದ್ರು ಖುಷಿ ಪಡಬೇಕು, ನಾವು ಕೂಡ ಅವರಿಗೆ ಒಳ್ಳೆಯದಾಗಲಿ ಅಂತ ಹರಸಬೇಕು. ಇದು ಭಾವಶುದ್ಧಿ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಯಾರೋ ಒಬ್ಬ ಬೆಳೆದ ಅಂದರೆ ಎರಡೂ ಕೈ ಚೆನ್ನಾಗಿ ತಿಕ್ಕಿಕೊಂಡು ಹೊಟ್ಟೆಲ್ಲ ಭಗ ಅಂತ ಉರಿತಾ ಇರ್ತಾರೆ. ಬಾಯಲ್ಲಿ ಸಿಕ್ಕಿದಾಗ ಮಗ ಅಂತ ಇರ್ತಾರೆ. ಆದರೆ ಹೊಟ್ಟೆಯಲ್ಲಿ ಮಾತ್ರ ಏನು ಉರ್ಕೊಳ್ತಾ ಇರ್ತಾರೆ ಅಂದರೆ ಸುಟ್ಟು ಹೋಗೋದು ಹೊಟ್ಟೆ ಅಕಸ್ಮಾತ್ ನೋಡುವ ಶಕ್ತಿ ಇದ್ದು ಬಿಟ್ಟರೆ ಎಲ್ಲ ಹೊಟ್ಟೆಯಲ್ಲಿ ಅರ್ಧ ಬೆಂಕಿಯೇ ಕಾಣುತ್ತೆ. ಆ ವೈಶ್ವಾನರ ಅಲ್ಲ, ಅದು ವೈಶ್ವಾನರ ಇರಲೇಬೇಕು. ಅದು ಬಿಟ್ಟು ಡಬಲ್ ಇನ್ನೊಬ್ಬರ ಬೆಳವಣಿಗೆಯ ಬಗ್ಗೆ, ಇನ್ನೊಬ್ಬರ ಅಸ್ತಿತ್ವದ ಬಗ್ಗೆನೇ ಅವರಿಗೆ ಹಾತೊರೆಯುವ ನಾವು ಯಾಕೆ ಹಾಗಿಲ್ಲ ಅನ್ನುವ ಯೋಚನೆಯಿಂದ ಹೊಟ್ಟೆ ಕಿಚ್ಚು ಅಂತಿದೆಯಲ್ವ, ಇದು ಬಹಳ ಕಷ್ಟದ ಸಂಗತಿ. ಆಚಾರ್ಯರು ಬಹಳ ಒಂದು ಸುಂದರವಾದ ಮಾತನ್ನು ಭಾಗವತ ತಾತ್ಪರ್ಯದ ಆರಂಭದಲ್ಲಿ ನೆನಪಿಸ್ತಾರೆ. ಯಾರು ಯಾವ ವಿಷಯದಲ್ಲಿ ಯಾರ ಬಗ್ಗೆ ಅಸೂಯೆ ಪಡ್ತಾನೋ ಅದು ಅವನಿಗೆ ಆ ಜೀವನದಲ್ಲಿ ಚೆನ್ನಾಗಿ ಸಿಗುವುದಿಲ್ಲ ಅಂತ. ಇದು ನಮಗೊಂದು ಪಾಠ ಯಾವಾಗಲೂ ನೆನಪಿರಬೇಕು. ಎಷ್ಟು ಯಾವುದೇ ನಮಗೆ ಮನುಷ್ಯ ಆದಮೇಲೆ ಒಂದು ಪೊಸೆಸಿವ್ನೆಸ್ಸೋ ಅಥವಾ ನನ್ನ ಹತ್ರನೇ ಇರಬೇಕು ಅಂತ ಅನ್ನೋದು ಎಲ್ಲೋ ಚೂರು ಬರುತ್ತೆ. ಅದು ಚೂರಿದ್ದರೆ ಸಮಸ್ಯೆ ಅಲ್ಲ, ಅದೊಂದು ಪ್ರೀತಿಯಿಂದ ಬರುವಂಥದ್ದಾದರೆ ಬೇರೆ. ಆದರೆ ಅದು ದ್ವೇಷದಿಂದ, ಅಸೂಯೆಯಿಂದ, ಸಿಟ್ಟಿನಿಂದ ಅಥವಾ ಇನ್ನೊಬ್ಬರ ಬಗ್ಗೆ ಅದು ಸಿಗಲೇಬಾರ್ದು, ನಾಶವಾಗಬೇಕು ಅಂತನ್ನುವ ಯೋಚನೆಯಿಂದ ಬರುವಂತಹ ಕೋಪ ಇದೆಯಲ್ವ, ಅದು ಭಾವದ ಶುದ್ಧಿಯನ್ನು ಪೂರ್ತಿ ನಾಶ ಮಾಡುತ್ತೆ. ಆಯುರ್ವೇದದಲ್ಲಿ ಒಂದು ಮಾತಿದೆ, ನಿಮ್ಗೆ ಆರೋಗ್ಯವಾಗಿರಬೇಕಾ ಎಲ್ರಿಗೂ ಒಳ್ಳೆಯದನ್ನು ಬಯಸಿ, ನಿಮ್ಗೆ ಆರೋಗ್ಯ ಬೇಗ ಹಾಳಾಗಬೇಕಾ ಎಲ್ರಿಗೂ ಬೈಕೊಂಡು ತಿರುಗಿ ಅಂತ. ಇದು ನಾನು ಹೇಳ್ತಾ ಇರೋದಿಲ್ಲ, ಆಯುರ್ವೇದದಲ್ಲೇ ಭಾವಶುದ್ಧಿ ಎಷ್ಟು ಇರುತ್ತೋ ಅಷ್ಟು ನಿಮಗೆ ಅನಾರೋಗ್ಯ ದೂರ ಇರುತ್ತೆ. ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಯಾರಿಗಿರುತ್ತೆ ಅಂದರೆ ಯಾರು ಇನ್ನೊಬ್ಬರಿಗೆ ಯಾವತ್ತೂ ಇನ್ನು ದೇಹದ ಸಹಜವಾದ ಕೆಲವು ಕರ್ಮದಿಂದಾಗಿ ಸಣ್ಣ ಪುಟ್ಟ ಅನಾರೋಗ್ಯ ಬರುತ್ತೆ. ಆದರೆ ನಿತ್ಯವೂ ಒಂದಲ್ಲ ಒಂದು ಒಳಗಿನಿಂದ ತಡೆಯಲಾಗದ ವ್ಯಥೆ ಉಂಟಾಗುವುದು ಅಂತ ಉಂಟಲ್ವ, ವ್ಯಸನ ಅಂತ ಹೇಳ್ತೇವಲ್ಲ, ಅದಾಗಲಿಕ್ಕೆ ಕಾರಣ ನಾವು ಇನ್ನೊಬ್ಬರ ಬಗ್ಗೆ ಯಾವಾಗಲೂ ಕೆಡುಕನ್ನು ಯೋಚಿಸುವುದು ಅಥವಾ ಅವರಿಗೆ ಆದ ಒಳ್ಳೆಯದನ್ನು ಸಹಿಸದೇ ಇರುವುದು. ಈ ಗುಣವನ್ನು ನಾವು ಬಿಟ್ಟರೆ ಇದು ಮಾನಸಿಕವಾದ ಒಂದು ತಪಸ್ಸಾಗುತ್ತೆ ಅಂತ ಕೃಷ್ಣ ಹೇಳಿದ್ದು. ಹಾಗಾದರೆ ನಮ್ಮ ಪ್ರತಿಯೊಂದು ಚಟುವಟಿಕೆಯನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ಈ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ ಸಿದ್ಧಿಂ ವಿಂದತಿ ಮಾನವಃ. ನಮ್ಮ ತಪಸ್ಸನ್ನು ಇನ್ನೂ ಸುಲಭ ಮಾಡಿದ ಕೃಷ್ಣ. ಏನೇ ನಮ್ಮ ಬದುಕಿನ ಚಟುವಟಿಕೆ ಇದ್ದರೂ ಕೂಡ ಅದು ಯಾರಿಂದ ನಡೀತಾ ಇದೆ ಅಂತ ನಾವು ಸ್ವಲ್ಪ ಸ್ಥೂಲವಾಗಿ ಯೋಚನೆ ಮಾಡಿದರೆ, ಆ ನಡೆಸುತ್ತಿರುವ ಶಕ್ತಿಯನ್ನು ನಾವು ಸರಿಯಾಗಿ ನೆನೆದರೆ ಅದೇ ತಪಸ್ಸಾಗಿ ಬಿಡುತ್ತೆ. ಯತಃ ಪ್ರವೃತ್ತಿರ್ಭೂತಾನಾಂ, ಯಾವ ವ್ಯಕ್ತಿಯಿಂದ ಜಗತ್ತಿನ ಎಲ್ಲ ಕಾರ್ಯಗಳೂ ನಿರಂತರ ಕ್ರಿಯಾಶೀಲವಾಗಿ ನಡೀತಾ ಇದೆಯೋ ಅದು ಒಳಗಿನ ಪ್ರಪಂಚದ್ದಿರ್ಬೋದು, ಹೊರಗಿನ ಪ್ರಪಂಚದ್ದಿರ್ಬೋದು. ಯತಃ ಪ್ರವೃತ್ತಿ, ಯಾರಿಂದಾಗಿ ಈ ಪ್ರವೃತ್ತಿ ಇದೆ. ಪ್ರವೃತ್ತಿ ಅಂದರೆ ಚೆನ್ನಾಗಿ ಕೆಲಸ ನಡೀತಾ ಇದೆ. ನಾವು ಅಂದ್ಕೊಳ್ಳೋದು ಎಷ್ಟೋ ಸರ್ತಿ ತುಂಬ ಅವ್ಯವಸ್ಥೆ ಅಂತ, ಆದರೆ ಎಷ್ಟೋ ಸರ್ತಿ ನಾವು ಯೋಚನೆ ಮಾಡಿ ಕೆಲವು ದಿವಸ ಆದಮೇಲೆ ಗೊತ್ತಾಗುತ್ತೆ ಅದು ಹಾಗಾಗಿದ್ದೇ ಸರಿ ಹೋಯಿತು ಅಂತ. ನಾವು ಅಂದ್ಕೊಂಡಾಗಿದ್ದರೆ ಏನೋ ಅನರ್ಥ ಆಗ್ತಿತ್ತು ಅಂತ.
ನಮ್ಮ ತಲೆಯಲ್ಲಿ ನಮ್ಮ ಸಣ್ಣ ಒಂದು ಪಕ್ಷಿ ನೋಟೆ ಇರುತ್ತೆ, ನಾವು ಅಷ್ಟರಲ್ಲಿ ಯೋಚನೆ ಮಾಡ್ತೇವೆ. ನಾವು ಮನೆ ಮುಂದೆ ನಿಂತ್ಕೊಂಡು ಇಲ್ಲಿ ಗುಂಡಿ ತೋಡು ಅಂತ ಹೇಳ್ತೇವೆ. 3ನೇ ಫ್ಲೋರಿಗೆ ಹೋಗಿ ನೋಡಿ ಹೇಳುವಾಗ ಅಲ್ಲಿ ಗುಂಡಿ ತೋಡಿದರೆ ಆ ಕಡೆಯಿಂದ ವಯರ್ ಬಂದಿದೆ, ಆ ವಯರ್ ಕಟ್ಟಾಗಿ ಮತ್ತೆಷ್ಟು ಅನರ್ಥ ಆಗ್ತಿತ್ತು. ಆ ಮೇಲಿನ ದೃಷ್ಟಿ ತೆಗೆದಾಗ ಅಲ್ಲಿ ಎಳಿಬೇಡ, ಯಾಕೆಂದರೆ ಆ ಕಡೆಯಿಂದ 2 ವಯರ್ ಹೋಗಿದೆ, ಆ ಗುಂಡಿ ತೋಡಿದರೆ ನಮಗೆ ಲಾಸ್ ಆಗುತ್ತೆ ನಾಳೆ, ಅದನ್ನು ಆ ಕಡೆ ತೆಗೀರಿ. ನಾವು ಎಷ್ಟು ಎತ್ತರಕ್ಕೆ ಹೋಗಿ ತಗ್ಗನ್ನು ಗಮನಿಸ್ತೇವೋ ಅಷ್ಟಷ್ಟು ಸಮಸ್ಯೆಗಳು ಹೇಗೆ ಬರಬಹುದು ಅನ್ನೋದು ನಮಗೆ ಸ್ಪಷ್ಟ ಆಗುವ ಹಾಗೆಯೇ ಜ್ಞಾನದ ದಾರಿಯಲ್ಲೂ ಕೂಡ ಎಷ್ಟು ಎತ್ತರದ ರೀತಿಯಲ್ಲಿ ಜ್ಞಾನಿಗಳ ಕಣ್ಣಿನಲ್ಲಿ ನಾವು ಭಗವಂತನ ಚಟುವಟಿಕೆಯನ್ನು ಅರ್ಥ ಮಾಡಿಕೊಳ್ತೇವೋ ಆಗ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಕಾರಣನಾದ ಶಕ್ತಿ ಅದು ಭಗವಂತ ಅಂತ ನಮಗೆ ಗೊತ್ತಾಗುತ್ತೆ. ನಮಗೆ ನಾವು ಯೋಚನೆ ಮಾಡಿದರೆ ಅರ್ಥ ಆಗುತ್ತೆ. ನಾನು ಮಾಡ್ತೇನೆ ಅಂತ ಹೇಳುವ ಪ್ರತಿಯೊಂದು ಕೆಲಸದ ಹಿಂದೆ ನನ್ನ ಇನ್ವಾಲ್ವ್ಮೆಂಟ್ ಎಷ್ಟಿದೆ, ನಿಜವಾಗಿ ನಾನು ಎಷ್ಟು ಅದಕ್ಕೆ ನಿಜವಾಗಿ ಶಕ್ತಿ ಹಾಕಿ ನಾನೇ ಅದರ ರೂವಾರಿ, ಸೃಷ್ಟಿಕರ್ತ ಅಥವಾ ಅದರ ಪ್ರತಿಯೊಂದು ಆಗುಹೋಗುಗಳಿಗೆ ಕಾರಣ ಅನ್ನೋದನ್ನು ಯೋಚಿಸಿದರೆ ನಾವೊಂದು ಊಟ ಅಂತ ಇಟ್ಕೊಳ್ಳಿ, ಬೆಳೆಸಿದವ್ರು ನಾವಲ್ಲ, ಬೇಯಿಸಿದವ್ರು ನಾವಲ್ಲ, ಕಲಸಿದವ್ರು ನಾವಲ್ಲ, ಕೇವಲ ಕಚ್ಚಿ ನುಂಗಿದವರು. ಅದೂ ಕೂಡ ಕಚ್ಚುವಾಗ ನಮ್ಮ ನಾಲಿಗೆನೇ ಕಡ್ಕೊಳ್ತೇವೆ, ಅಲ್ಲೂ ನಮಗೆ ಪೂರ್ತಿ ಸ್ವಾತಂತ್ರ್ಯ ಇಲ್ಲ. ಹೊಟ್ಟೆಗೆ ಹೋದ ಮೇಲೆ ಅದು ಹೇಗೆ ಜೀರ್ಣ ಆಗುತ್ತೆ ಗೊತ್ತಿಲ್ಲ, ಅದಕ್ಕೆ ಯಾವ್ಯಾವ ಆಸಿಡ್ ಬರಬೇಕು ಒಳಗಿನಿಂದ ನಮ್ಗೆ ಗೊತ್ತಿಲ್ಲ. ಎಷ್ಟು ಕಚ್ಚಿ ಚೆನ್ನಾಗಿ ಜೊಲ್ಲಿನ ಜೊತೆಗೆ ಸೇರಿ ತಿಂತೇವೋ ಅಷ್ಟು ಆರೋಗ್ಯ ಇದೆ ಅಂತ ಹೇಳ್ತಾರೆ. ನಮ್ಗೆ ಆದರೂ ತಯಾರಿಲ್ಲ. ಗಡಿಬಿಡಿಯಲ್ಲಿ ಡಸ್ಟ್ಬಿನ್ನಿಗೆ ಕಸ ಹಾಕಿದಾಗೆ ತಿಂದು ಹೋಗಿ ಬಿಡ್ತೇವೆ. ಸಂಜೆ ಏನು ತಿಂದ್ರಿ ಬೆಳಿಗ್ಗೆ ಕೇಳಿದರೆ ಅಯ್ಯೋ ಅದು ನೆನಪೇ ಇಲ್ಲ, ಏನೋ ತಿಂದು ಬೆಳಿಗ್ಗೆ ಕೊಟ್ಟರು ತಟ್ಟೆಯಲ್ಲಿ ಹಾಕಿ ತಿಂದದ್ದೇ ಹೋದದ್ದೇ. ಹಾಗೆ ಮಾಡಿ ಗಡಿಬಿಡಿಯಲ್ಲಿ ತಿಂದ ಒಂದು ಸಣ್ಣ ಕರ್ತವ್ಯವೂ ಕೂಡ ಯಜ್ಞ ಆಗುವುದನ್ನು ತಪ್ಪಿಸಿಕೊಂಡು ಬಿಡ್ತೇವಲ್ಲ. ಆದರೂ ಪಾಪ ಭಗವಂತ ಹೊಟ್ಟೆಗೆ ಹೇಗೋ ಡಬ್ಬಕ್ಕೆ ತುಂಬಿದರೂ ಕೂಡ ಒಂದಿಷ್ಟು ಜೀರ್ಣವಾಗಿ ಅದರಲ್ಲೇ ಏನು ಒಳ್ಳೇದು ಕೊಡಲಿಕ್ಕಾಗುತ್ತೋ ಅದನ್ನು ಕೊಡ್ತಾ ಹೋಗ್ತಾನೆ. ಯಾರಿಂದಾಗಿ ಈ ಪ್ರವೃತ್ತಿ ನಡೆಯುತ್ತೋ ದಿನ ಒಂದು ಊಟ ಆದಮೇಲೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ಈ ತಿಂದ ಅನ್ನ ಹೇಗೆ ಒಳಗಿಂದ ಜೀರ್ಣ ಆಗುತ್ತೆ? ಅದು ಕರೆಕ್ಟ್ ಭಾಗವಾಗಿ ಮಾಂಸದ ಭಾಗವಾಗುತ್ತೆ, ಮಜ್ಜೆಯ ಭಾಗವಾಗುತ್ತೆ, ಮೂಳೆಯ ಭಾಗವಾಗುತ್ತೆ. ಕ್ಯಾಲ್ಶಿಯಂ ಬೇಕು ಎಲ್ಲಿಗೆ, ಮ್ಯಾಂಗನೀಸ್ ಬೇಕು ಎಲ್ಲಿಗೆ, ಕಬ್ಬಿಣ ಎಲ್ಲಿಗೆ ಬೇಕು, ಯಾವ ಭಾಗಕ್ಕೆ ಏನೇನು ಬೇಕು ಅದನ್ನು ಹಾಗೆ ವಿಭಾಗಿಸಿ ದೇಹದ ಒಳಗೆ ಅದನ್ನು ಜೋಡಿಸ್ತಾನಲ್ಲ. ನೋಡಿ, ಜೋಡಿಸುವುದೆಷ್ಟು ಅದ್ಭುತ ಅಂದರೆ, ಈಗ ನಾವೊಂದು ಬಲೂನಿನಲ್ಲಿ ನೀರು ಹಾಕಿ ಎತ್ತಿದರೆ ಎಲ್ಲ ಕೆಳಗೆ ಬಂದು ನಿಲ್ಲುತ್ತೆ. ನಮ್ಮ ದೇಹದಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಇರುವುದು ನೆತ್ತರು. ಅಕಸ್ಮಾತ್ ಬಲೂನಿನ ಹಾಗೆ ಈ ನೆತ್ತರು ನಿಲ್ಲುವುದಾಗಿದ್ದರೆ ನಮ್ಮ ಕಾಲಿನ ಬುಡದಲ್ಲಿ ಇಷ್ಟಿಷ್ಟು ದಪ್ಪದ ನೆತ್ತರಿನ ರಾಶಿ ಇರಬೇಕಿತ್ತು. ಎಲ್ಲ ಸ್ಕೆಲಿಟಿನ್, ಚರ್ಮ ಎಲ್ಲ ಜಾರಿ ಬಂದು ಕೈ ತುದಿ ಕಾಲು ತುದಿ ಮಾತ್ರ ಆನೆಕಾಲು ರೋಗ ಬಂದವ್ರ ಥರ ದಪ್ಪಕ್ಕೆ ಕೂತಿರ್ಬೇಕಿತ್ತು. ಎಲ್ಲ ಮಾಂಸಗಳೆಲ್ಲ ಒಂದು ಕಡೆಗೆ ಜೋಡಿಸಿ ಈ ಗುರುತ್ವಾಕರ್ಷಣ ಶಕ್ತಿಯನ್ನು ಮೀರಿ ತೋಳಿನ ಭಾಗ ತೋಳಾಗಿ, ಕೆನ್ನೆಯ ಭಾಗ ಕೆನ್ನೆಯಾಗಿ, ತೊಡೆಯ ಭಾಗ ತೊಡೆಯಾಗಿ, ಹೊಟ್ಟೆಯ ಭಾಗ ಹೊಟ್ಟೆಯಾಗಿ, ಬೆನ್ನಿನ ಭಾಗ ಬೆನ್ನೆಯಾಗಿ, ಬೆನ್ನಿನ ಸ್ವರೂಪವಾಗಿ ಆಯಾ ಒಂದು ಸಮವಿಭಕ್ತಾಂಗ ಒಂದು ಚಂದ ಅಂತ ಬೇಕಿರುವುದಕ್ಕೆ ದೇಹದ ಆಕೃತಿಯನ್ನು ಅದೇ ರೀತಿ ಒಳಗಿನಿಂದ ನಿಂತು ತಿಂದ ಅನ್ನವನ್ನು ಅಲ್ಲಲ್ಲಿಗೆ ಪ್ಯಾಚ್ ಮಾಡ್ತಾನಲ್ಲ ಒಬ್ಬ ಕೂತ್ಕೊಂಡು. ಚಿಕ್ಕಂದಿನಿಂದ ಕೊಟ್ಟ ಅಂಗಿ ಮತ್ತೆ ಯಾವತ್ತೂ ಕೂಡ ಮತ್ತೆ ಹೊಸ ಅಂಗಿ ಹಾಕ್ಲಿಕ್ಕೆ ಆಗಲಿಲ್ಲ. ಅದೇ ಅಂಗಿ ಎಲಾಸ್ಟಿಕ್ ಆಗಿ ಬೆಳೆದು 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 ಪುಟ್ಟ ಮಗು ಇದ್ದದ್ದು ಈಗ 90 ಆದರೂ ಕೂಡ 90 kg ತುಂಬಿದರೂ ಕೂಡ ಆ ಚರ್ಮ ಸಿಲಿದು ಹೋಗಲೇ ಇಲ್ಲ. ಬೇರೆ ಬಟ್ಟೆಯನ್ನು ನಾವು ಜಾಸ್ತಿ ಅದಕ್ಕೆ ಫರ್ ತುಂಬಿದರೆ ಸೀಳಿ ಹೋಗುತ್ತೆ, ಒಡೆದು ಹೋಗುತ್ತೆ, ಬಿಚ್ಚಿ ಹೋಗುತ್ತೆ. ಇದು ಮತ್ತೆ ಚೆನ್ನಾಗಿ ಮತ್ತೆ ಆ ಚರ್ಮ ಹಾಗೆ ಬೆಳೆದು ನಿಲ್ಲುತ್ತಲ್ಲ. ಈ ಥರ ಒಂದು ಜೋಡಿಸಿದ ಒಬ್ಬ ವ್ಯಕ್ತಿ ಭಗವಂತನಿಗೆ ಈ ಪ್ರವೃತ್ತಿಯನ್ನು ತೋರಿದವನಿಗೆ ನಾವು ಕೃತಜ್ಞತೆ ಅರ್ಪಿಸದೇ ಇದ್ದರೆ ಎಷ್ಟು ದೊಡ್ಡ ಕೃತಜ್ಞರಾಗಿ ಬಿಡ್ತೇವೆ. ಅದಕ್ಕೆ ಹೇಳಿದು ಯತಃ ಪ್ರವೃತ್ತಿರ್ಭೂತಾನ ಏನ ಸರ್ವಮಿದಂ ತತಂ, ಎಲ್ಲದರೊಳಗೆ ತುಂಬಿಕೊಂಡಿದ್ದಾನೆ. ತತ ಅಂದರೆ ತುಂಬಿದ್ದು ಅಂತ ಅರ್ಥ. ಜಗತ್ತಿನಲ್ಲಿ ಅವನು ತುಂಬದ ಜಾಗ ಇಲ್ಲ. ಎಲ್ಲ ಕಾರ್ಯಗಳೂ ಅವನೇ ಮಾಡ್ತಾನೆ, ಎಲ್ಲ ಕಾಲದಲ್ಲಿ ಎಲ್ಲ ದೇಶಗಳಲ್ಲಿ ಅವನೇ ತುಂಬಿದ್ದಾನೆ. ಹೀಗೆ ಯೋಚಿಸಿ ಸ್ವಕರ್ಮಣ ತಂ ಅಭ್ಯರ್ಚ, ಇಂತಹ ಭಗವಂತನಲ್ಲಿ ನಮ್ಮ ಈ ತಪಸ್ಸನ್ನು, ನಮ್ಮ ಕರ್ಮವನ್ನು, ನಮ್ಮ ಎಲ್ಲ ಚಟುವಟಿಕೆಗಳನ್ನು ನಾವು ಅಭ್ಯರ್ಚ್ಯ, ಇದು ಮಾಡುವ ಕೆಲಸವನ್ನೇ ದೇವರೇ ನಿನಗೆ ಪೂಜೆಯಾಗಿಸಿದ್ದೇನೆ, ಇದೇ ನಿನ್ನ ಪೂಜೆ. ಒಳಗೆ ನಡೆಸುವ ಪೂಜೆ, ಹೊರಗೆ ನಡೆಸುವ ಪೂಜೆಗೆ ಒಂದು ಸಂಕೇತ. ಅಲ್ಲಿ ಹೇಗೆ ಮಾಡಬೇಕು ಅಂತ ಕಲೀಲಿಕ್ಕೆ ನಾವು ದೇವರೊಳಗೆ ಕೂತದ್ದು. ಅಲ್ಲಿ ಕಲ್ತ ಮೇಲೆ ಬಾಗಿಲಾಗಿ ಚಿಲ್ಕ ಹಾಕೋದಲ್ಲ ದೇವರನ್ನು, ಅಲ್ಲಿಂದ ಹಾಗೆ ಹೃದಯದಲ್ಲಿ ಹೊತ್ಕೊಂಡು ಬಂದು, ಯಾಕೆಂದರೆ ಆತ್ಮಾರೋಪಣೆ ಮಾಡಿದ್ದಲ್ವ ನಾವು ಮುಗಿಸಿದ ಮೇಲೆ ಎಲ್ಲ ಹೃದಯದಲ್ಲಿ ನಿಲ್ಲಿಸ್ತೇನೆ ಅಂತ. ಯಾಕೆ ಅದನ್ನು ಪ್ರತಿಮೆಯಲ್ಲಿ ಬಿಟ್ಟು ಬರ್ಬೋದಿತ್ತಲ್ವ. ಮುಂದೆ ಮತ್ತೆ ಪೂಜೆ ಮಾಡ್ತೇನಲ್ಲ, ಹೊಸ ಕೆಲಸಗಳು ಎಲ್ಲವೂ ಅಲ್ಲೆಲ್ಲ ನೀನು ಉತ್ಸವ ಮೂರ್ತಿಯಾಗಿ ನನಗೆ ಬೇಕಾದ ಕಟ್ಟೆ ಪೂಜೆಯನ್ನು ತಗೊಳ್ಬೇಕು. ಹಾಗೆ ತೆಗೆದುಕೊಂಡಾಗ ಮಾತ್ರ ನಮ್ಮ ಬದುಕು ಚೆನ್ನಾಗಾಗುತ್ತೆ. ಹಾಗಾಗಿ ಜೀವನದ ಪ್ರತಿ ಘಟ್ಟವೂ ಕೂಡ, ಪ್ರತಿ ಕಟ್ಟೆಯೂ ಕೂಡ, ಪ್ರತಿ ಮಟ್ಟವೂ ಕೂಡ ನಿನಗೆ ಪೂಜೆಯ ಸ್ವರೂಪ ಆಗುತ್ತೆ ಅಂತ ತಿಳಿಸ್ಲಿಕ್ಕೆ ಸ್ವಕರ್ಮಣ ತಂ ಅಭ್ಯರ್ಚ್ಯ ಮಾನವ. ನಾವೆಲ್ಲ ಮಾನವ, ಇದರಲ್ಲಿ ದೇವತೆಗಳು ಋಷಿಗಳು ಹೇಳಲಿಲ್ಲ. ಯಾರೆಲ್ಲ ಮನುಷ್ಯರೋ ಅವರೆಲ್ಲ ಸಿದ್ಧಿಂ ವಿಂದತಿ.
ಈ ರೀತಿ ಭಗವಂತನನ್ನು ಚಿಂತಿಸಿದರೆ ಈ ಎಲ್ಲ ಮನುಷ್ಯರಿಗೂ ಕೂಡ ಇದರಲ್ಲಿ ಜಾತಿ ಹೇಳಿಲ್ಲ, ಮತ ಹೇಳಿಲ್ಲ, ಲಿಂಗ ಹೇಳಿಲ್ಲ, ದೇಶ ಹೇಳಿಲ್ಲ, ಭಾಷೆ ಹೇಳಿಲ್ಲ, ಮಾನವ ಧರ್ಮವನ್ನು ಪಾಲಿಸುವನಾಗಿರಬೇಕು, ಮಾನವೀಯ ಚಿಂತನೆಯಲ್ಲಿ ನೆಲೆಸಬೇಕು. ಭಗವಂತನ ಎಚ್ಚರದೊಂದಿಗೆ ತನ್ನ ಸುತ್ತಲಿರುವ ಎಲ್ಲ ಜೀವಿಗಳಿಗೂ ಹಿತ ಮಾಡುವ ಪ್ರತಿಯೊಂದು ಕೆಲಸವನ್ನು ಭಗವಂತನ ಸೇವೆಯಾಗಿಸುವ, ಎಲ್ಲರಲ್ಲೂ ನಿಂತು ಎಲ್ಲೆಡೆಯೂ ನಿಂತು ನಮ್ಮ ಸೇವೆಯನ್ನು ಪೂಜೆಯಾಗಿ ಸ್ವೀಕರಿಸುವ ಭಗವಂತನಿಗೆ ಅರ್ಪಿಸಿದರೆ